ಓಕೆ, ಯಾರ್ಯಾರ್ದು ಕಂಪ್ಲೀಟ್ ಆಗಿದೆ ತೋರಿಸಿ. ಯಾರ್ಯಾರ್ದು ಕಂಪ್ಲೀಟ್ ಆಗಿದೆ ವಾಣಿ ಮಾತಾಡಿ. ಇದು ನಮ್ಮ ಅಮ್ಮಂದು ಮಾಸ್ಟರ್. ಓಕೆ. ಹ್ಮ್. ವೆರಿ ಗುಡ್. ಇದು ಮ್ಯಾಮ್ ಇದು ನಂದು ನಂದು ಕಾಣಿಸ್ತಾ ಇದೆ ಮಾಸ್ಟರ್. ಮ್ಯಾಮ್. ಹಾ. ಓಕೆ. ಇದು ಓಕೆ ನಂದು ಸುಮ. ಮಾಸ್ಟರ್. ಓಕೆ ಸುಮ. ನೆಕ್ಸ್ಟ್ ಮ್ಯಾಮ್ ಶಾಲಿನಿ ವಿಜು. ಹಾ, ಕಾಣಿಸ್ತು. ವೆರಿ ಗುಡ್. ಮ್ಯಾಮ್ ನಂದು ವೆರಿ ಗುಡ್ ಯಶೋಧ. ಕಾಣಿಸ್ತು. ನೆಕ್ಸ್ಟ್ ಮ್ಯಾಮ್ ನಂದು ನಿಮ್ದು ಅವ್ರದ್ದು ಸೇಮ್ ಇದೆ. ಯಶೋಧದು ನಿಮ್ದು. ಹೌದಾ? ಹ್ಮ್. ಯಶೋಧ ತೋರಿಸಿ. ಸ್ವಲ್ಪ ಮ್ಯಾಮ್ ನಂದು ಕಾಣಿಸ್ತಾ ಇದೆಯಾ ಮ್ಯಾಮ್ ನಾನ್ ಮಾಡಿರೋದು? ಎಸ್ ದನ್ ಲಕ್ಷ್ಮಿ. ಹಾ, ಕಾಣಿಸ್ತು. ಸೂಪರ್. ನೆಕ್ಸ್ಟ್. ಮ್ಯಾಮ್ ನಂಗ್ ನೋಡಿ ವೆರಿ ಗುಡ್ ಸ್ವಪ್ನ. ಸೂಪರ್. ಮ್ಯಾಮ್ ನಂದು ನೆಕ್ಸ್ಟ್. ಕಾಣಿಸ್ತಾ ಇದೆ ಮ್ಯಾಮ್. ನಂದು ಕಾಣಿಸ್ತಿದ್ಯಾ ಅಂದಿದ್ದು ಯಾರು? ಸುಮಾ ಸುಮಾ ಶಿವಕುಮಾರ್. ಹಾ, ಸೂಪರ್. ಕಾಣಿಸ್ತು. ಮ್ಯಾಮ್ ನಾನ್ ಮಾಡಿರೋದು. ಕಾವೇರಿ ಕಾಣಿಸ್ತು. ನಮ್ದು ನೋಡಿ ಮೇಡಮ್. ಸೂಪರ್. ಹಾರ್ಟ್ ಮ್ಯಾಮ್ ಮ್ಯಾಮ್ ಚಕ್ರಾನೇ ನಾನ್ ಮಾಡಿರೋದು. ಆಚೆ ಬಂದ್ಬಿಟ್ಟಿದೆ. ಹಾ. ಓಕೆ, ವೆರಿ ಮೇಡಮ್ ನಮ್ದು ಗುಡ್. ನೋಡಿ. ಹಾ, ಮ್ಯಾಮ್ ವೆರಿ ಗುಡ್. ಯಾರಿದು? ಮ್ಯಾಮ್ ನಾನು. ಹಾ, ವೆರಿ ಗುಡ್. ಕವಿತಾ. ಸೂಪರ್. ಮಾಸ್ಟರ್ ನೆಕ್ಸ್ಟ್. ಕುಮಾರ್. ಇದು ಇದು ಒಂಥರ ಚಾಮ್ ಇದ್ದಂಗಿದೆ. ಇದು ಡ್ರೀಮ್ ಕ್ಯಾಚರ್ ತರ ಇದೆ. ಯಶಸ್ವಿನಿ. ವೆರಿ ಗುಡ್. ಹಾ, ನೆಕ್ಸ್ಟ್ ಇದು ಯಾರು? ಮ್ಯಾಮ್ ನಂದು. ಮ್ಯಾಮ್ ನಾನು ಅಶ್ವಿನಿ. ಸೂಪರ್. ಮ್ಯಾಮ್ ನಮ್ದು. ಹ್ಮ್. ಆಶಾ ಶೆಟ್ಟಿ. ಸೂಪರ್. ನಂದು ನೋಡಿ ಮ್ಯಾಮ್. ಹಾ, ಸೂಪರ್. ಹ್ಮ್. ರೋಮ ನಮ್ದು ನೋಡಿ. ಮ್ಯಾಮ್ ನಮ್ದು. ತೋರ್ಸಿ ರಾಜು ಸರ್. ಪೂರ್ಣಿಮಾ. ಸೂಪರ್. ಹಾ. ಮಾಸ್ಟರ್ ನಮ್ದು ನಿಮ್ದು ಒಂದ್ ಮಧ್ಯದಲ್ಲಿ ಏನದು? ಹಾ? ಅಡಕೆ ಗಿಡ ಗುಂಜಲ್ಲ. ಮೇಡಮ್. ಹಾ, ಅಡಕೆ ಅಡಿಕೆ ಗಿಡ ಗಿಡ. ಹಾ, ಓಕೆ. ಓಕೆ. ನಮ್ದು ನಂದು. ದಯವಿಟ್ಟು ಯಾರು ನಗ್ಬೇಡಿ. ರಾಜು ರಾಜು ಏನ್ ಸರ್ ಅದು? ಏನ್ ಹೇಳಿ? ಏನೋ ಒಂದು ಏನೋ ಬರ್ದಿದ್ದೀನಿ. ಏನೋ ಒಂದು. ಓಕೆ, ಫೈನ್. ಓಕೆ, ಅದು ಒಂದೇ ಕಲರ್ ಯೂಸ್ ಮಾಡಿ ಬರ್ದೆ. ಓಕೆ, ಫೈನ್. ಇನ್ನೊಬ್ರು ಯಾರೋ ತೋರಿಸ್ತಾ ಇದ್ರು, ಹೋಗ್ಬಿಟ್ರು. ಮ್ಯಾಮ್ ನಂದು. ಮ್ಯಾಮ್ ನಂದು ಮ್ಯಾಮ್ ನಂದು. ಓಕೆ, ನೋಡ್ದೆ. ಮ್ಯಾಮ್ ನಂದು. ದೀಪಿಕಾದು ನೋಡ್ದೆ. ಮ್ಯಾಮ್ ನಂದು ನೋಡಿ ಮ್ಯಾಮ್. ಮ್ಯಾಮ್ ನಂದು. ವರುಣ್. ಸೂಪರ್. ನವಿಲು. ನೋಡ್ದೆ. ಮ್ಯಾಮ್ ನಂದು. ಫುಲ್ ನೇಚರೇ ಬಿಡಿಸ್ಬಿಟ್ಟಿದ್ದೀರಲ್ಲ ನೀವು. ಹಾ, ಇದು ಸೂಪರ್. ಓಕೆ. ಹರ್ಷಿತಾ. ಓಕೆ. ಮ್ಯಾಮ್ ನಂದು. ಅದೇನೋ ಬ್ಲರ್ ಆಗಿ ಕಾಣ್ತಿದೆ ನಿಮ್ದು. ಮ್ಯಾಮ್ ನಂದು. ಗ್ರೀನ್ ಕಲರ್ ಯಾರ್ದಿದು? ವೀಣಾ. ನೋಡ್ದೆ. ಮ್ಯಾಮ್ ನಂದು. ದೀಪಾ. ನಿಮ್ದು ಬ್ಲರ್ ಆಗಿ ಕಾಣ್ತಿದೆ. ಮ್ಯಾಮ್ ಮಮ್ಮಿದು. ಎಲ್ಲ ಒಂದ್ರಲ್ಲೇ ಬರ್ದಿದ್ದೀರಾ ನೀವು ಮನೆ ಮಂದಿ ಎಲ್ಲ? ಒಬ್ರೇ ಅಷ್ಟ್ ಬರ್ದಿದ್ದಾರೆ ಮ್ಯಾಮ್. ಒಬ್ರೇ ಎಷ್ಟು ಬರ್ದಿದ್ದಾರೆ? ಹಾ, ನೋಡಿ. 1 2 3 4 ಬರ್ದಿದ್ದಾರೆ. ಹಾ, ಓಕೆ. ನೀವೇನ್ ಬರ್ದ್ರಿ? ದೀಪ ಹತ್ರ ಬರ್ತಿದಂಗೆ ಬ್ಲರ್ ಆಗ್ತಿದೆ ಅದು. ಮ್ಯಾಮ್ ನೀವು ನೇಚರ್ ಬರ್ದಿದ್ರ? ಹಾ, ಓಕೆ. ಫಿಶ್ ನೋಡಿ, ಅಲ್ಲಿ ಮುಖ ನೋಡ್ಕೋತಿದೆ ಫಿಶ್. ಮ್ಯಾಮ್ ನಂದು. ಓಕೆ, ಗ್ರೀನ್ ಕಲರ್ಫುಲ್ ಆಗಿದೆ. ಹರ್ಷಿತಾ. ಹಾ, ನೋಡ್ದೆ. ಮ್ಯಾಮ್ ನಾನು. ಇವ್ರು ಯಾರು ಇಷ್ಟೊಂದ್ ಜನ ಮನುಷ್ಯರು? ಏನ್ ಏಲಿಯನ್ಸ್ ಅವರು? ಮನುಷ್ಯರು ಏಲಿಯನ್ಸ್ ಅದು? ಓಕೆ, ಈಗ ನೀವು ಆ ಡ್ರಾಯಿಂಗ್ ನ ಬರೆದ್ರಿ.
ನಾನು ಯಾರಿಗೂ ಏನು ರಂಗೋಲಿ ಬರೀರಿ ಅಥವಾ ಮಂಡಲ ಆರ್ಟ್ ಬರೀರಿ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ನೀವೆಲ್ಲ ಅದನ್ನೇ ಬರೆದ್ರಿ. ಒಬ್ಬೊಬ್ರು 3-4 ಬರೆದಿದ್ದಾರೆ. ಇನ್ನೊಬ್ರು ಇದನ್ನ ಯಶೋಧ ತೋರಿಸಿ, ವಿನೋದ ತೋರಿಸಿ. ಕಮಲದ ಹೂವು ಆ ಕಡೆ ಈ ಕಡೆ ಪಾಟ್ ಅಲ್ಲಿ ಒಂದೊಂದು ಹೂವು ಬಿಟ್ಟಿದೆ, ಎಲ್ಲ ಹೇಳ್ದೇರು. ಪಾಟ್ ಯಾಕೆ ಚೂಪಗಿದೆ, ಅದ್ ಹೆಂಗ್ ನಿಲ್ಲುತ್ತೆ ಪಾಟು? ಮಾಸ್ಟರ್ ನನ್ ಮಗಳದು. ಹಾ, ವೆರಿ ಗುಡ್. ನೇಚರ್ ಬರ್ದಿದ್ದಾಳೆ. ಓಕೆ, ವೆರಿ ಗುಡ್. ಶೈಲಜಾ ಮ್ಯಾಮ್ ಎಸ್ ನಮ್ದು ಇದೆ. ರಾಜಶ್ರೀ. ಹಾ, ಓಕೆ, ನೋಡಿದೆ. ವೆರಿ ಗುಡ್. ಮ್ಯಾಮ್ ಅಶ್ವಿನಿ, ಏನದು ಆತರ? ವಾಟ್ ಟೈಮಿಂಗ್ ಅಂದ್ರೆ? ವೇವ್ಸ್ ತರ ನನ್ನ ಲೈಫ್ ನ ನೆನ್ಪ್ ಮಾಡ್ಕೊಂಡಾಗ ನಂದು ವೇವ್ಸ್ ಡಿಫ್ರೆಂಟ್ ತರ ವೇವ್ಸ್ ಗಳು ಬಂದಿತ್ತು. ಬಂತು. ಹಾ, ಸೊ ಓಕೆ. ಅದನ್ನ ಮೊದಲೇ ಲಾಸ್ಟ್ ಫೈನಲಿ ಫ್ಲವರ್ ಆಗಿ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀನಿ ಅನ್ನೋ ತರ ಹಾ, ಮೈಂಡ್ ಸೆಟ್ ಓಕೆ, ಬಂತು. ವೆರಿ ಗುಡ್. ರೇಣುಕಾ, ಅದೇನ್ ಮನುಷ್ಯರ ಅವರು? GM, ಜನರಲ್ ಮ್ಯಾನೇಜರ್ ರೇಣುಕಾ. ತೇಜು ಎಲ್ಲಿ? ನಾನು ಅದೇ ಅನ್ಕೊಂಡೆ ಮಾಸ್ಟರ್, ತೇಜು ಹೆಂಗ್ ಅದು ಮಾಡಿರ್ಬೋದು ಆಗ್ತಿದಂಗೆ ಡಿಸ್ಕನೆಕ್ಟ್ ಆಯ್ತು. ತೇಜು ಬಟ್ ಜಾಯಿನ್ ಆದ್ಲು. ಮ್ಯಾಮ್ ಇದು ಹಾ, ತೋರಿಸಿ. ಒಂದೇ ಒಂದು ನಿಮಿಷ ತೋರಿಸ್ತೀನಿ. ಎವ್ರಿ ಒನ್ ಆರ್ ವೇಟಿಂಗ್. ನಂದು. ಓಕೆ ಮಮತಾ, ಸೂಪರ್. ರಾಜಶ್ರೀ, ಹಿಂಗನಾ ನೀವು ರಂಗೋಲಿ ಬಿಡ್ಸೋದು ಮನೆ ಮುಂದೆ? ನಾವ್ ಬಿಡ್ಸದ್ಮೇಲೆ ಯಾರೋ ಬಂದು ಅಳಿಸ್ತಿದ್ದು. ರಾಜಶ್ರೀ ಬೆಕ್ಕು, ನಮ್ ಬೆಕ್ಕು ಹಂಗೆ ಅಳಿಸ್ಬಿಡುತ್ತೆ ಅಲ್ಲಿ. ನಾನ್ ಮಾಡಿಲ್ಲ, ನಮ್ಮ ಮದರ್ ಓಕೆ, ಓಕೆ, ಫೈನ್. ಚೆನ್ನಾಗಿದೆ. ತೇಜು ಮಾಸ್ಟರ್ ಇನ್ನ ಟೈಮ್ ತಗೊಂಡ್ರೆ ನಾವೆಲ್ಲ ಲಾಸ್ಟ್ ಪ್ಲೇಸ್ ಬಂದ್ಬಿಡ್ತೇವೆ. ತೇಜು, ಬೇಗ ತೋರಿಸಿ. ಓಕೆ, ತೇಜು ತೋರಿಸ್ತಾ ಇರ್ಲಿ. ಅಲ್ಲಿವರೆಗೂ ಇದನ್ನ ನೀವು ಬರದ್ರಲ್ಲ ಇವಾಗ, ಈ ಡ್ರಾಯಿಂಗ್ ಅಥವಾ ಈ ಒಂದು ಮಂಡಲ ಆರ್ಟ್ ವಾಟ್ ಎವರ್, ನೀವು ಇವಾಗ 2026ನ ನೆನಪಿಸ್ಕೊಂಡು ಬರೀರಿ ಅಂತ ಹೇಳಿದೆ ನಾನು. ಸೊ ನಿಮ್ಗೆ ಏನೇನು ಎಮೋಷನ್ಸ್ ಬಂತು ಅಲ್ಲಿ? ಯಾಕೆ ಆ ಥರನೇ ಡ್ರಾಯಿಂಗ್ ಸೆಲೆಕ್ಟ್ ಮಾಡಿದ್ರಿ? ಯಾಕೆ ರಂಗೋಲಿನೇ ಸೆಲೆಕ್ಟ್ ಮಾಡಿದ್ರಿ? ವಿಚ್ ಯು ಆರ್ ನಾಟ್, ಆ ಯಾವ್ಯಾವ ರಂಗೋಲಿ ಬರ್ದಿದ್ರು ಮನೆ ಮುಂದೆ ಹಾಕೋದೇ ಇಲ್ಲ ಅನ್ಸುತ್ತೆ ನೀವು. ಅಥವಾ ಆ ರಂಗೋಲಿನ ಈ ವರ್ಷದಲ್ಲಿ ಫಸ್ಟ್ ಟೈಮ್ ಬರ್ದಿದ್ದೀರಾ ಅಂತ ಅನ್ಕೊಂತೀನಿ. ನಿಮ್ಗೆ ಗೊತ್ತಿರುತ್ತೆ, ಆದ್ರೆ ಫಸ್ಟ್ ಟೈಮ್ ಬರ್ದಿರೋದು ಅಂತ ಅನ್ಸುತ್ತೆ. ಹೌದಾ ಇಲ್ವಾ? ಇಲ್ಲ. ಮ್ಯಾಮ್ ಇದು ದೀಪಾವಳಿ ಹಬ್ಬಕ್ಕೆ ಇನ್ನು ಮಧ್ಯದಲ್ಲಿರೋ ದೀಪಾವಳಿ ಮಂಡಲ ಬಂದಿಲ್ಲ. ಅಲ್ಲ ಮ್ಯಾಮ್, ಯೂಶಲಿ ಹಾಕ್ತಾ ಇರ್ತೀನಿ, ಬಟ್ ಇದು ಕಳಶ ತರ ಬಂದಿದೆ ಮ್ಯಾಮ್. ನಾನು ಅದು ಮಂಡಲ ಮಾಡಕ್ ಹೋದ್ರೆ ಅದು ಕಳಶ ತರ ಬಂದ್ಬಿಟ್ಟಿದೆ. ಓಕೆ, ಓಕೆ, ಫೈನ್. ಕೆಲವೊಬ್ರು ನೇಚರ್ದು ಬರ್ದಿದ್ದೀರಾ, ಕೆಲವೊಬ್ರು ಡ್ರೀಮ್ ಕ್ಯಾಚರ್ ಬುದ್ಧ, ಆಮೇಲೆ ಕೆಲವೊಬ್ರು ವೇವ್ಸ್ ಬರ್ದಿದ್ರಿ. ಅಂಡ್ ಎವ್ರಿಥಿಂಗ್ ಇಸ್ ಫೈನ್. ಯಾರ್ಯಾರು ಏನೇನು ಬರ್ದಿದ್ರು ಎಲ್ಲಾನು ಓಕೆನೆ. ಐ ಆಮ್ ಲರ್ನಿಂಗ್ ಮಂಡಲ ಆರ್ಟ್. ಓಕೆ, ಓಕೆ. ಐ ಗಾಟ್ ಸೆಕೆಂಡ್ ಪ್ರೈಸ್ ಇನ್ ಪ್ರತಿಭಾ ಕಾರಂಜಿ. ವರುಣ್ಗೆ ಈ ತರ ಡ್ರಾಯಿಂಗ್ ಬರ್ದಿದ್ದಕ್ಕೆ ಪ್ರತಿಭಾ ಕಾರಂಜಿಲಿ ಪ್ರೈಸ್ ಬಂದಿತ್ರಂತೆ. ಅದನ್ನ ನೆನಪಿಸ್ಕೊಂಡಿದ್ದಾರೆ ಅವರು. ಈಗ ಅದನ್ನೇ ಬರ್ದಿದ್ದಾರೆ. ವೆರಿ ಗುಡ್ ವರುಣ್. ಸೊ ಇದನ್ನ ಏನಕ್ಕೆ ನಾನು ಇವತ್ತು ಬರ್ಸಿದ್ದು ಅಂತಂದ್ರೆ, ನಮ್ಮ ಲೈಫಲ್ಲಿ ಸುಖ ದುಃಖ ಇದು ಏನೇ ಆಗಿರ್ಲಿ, ಈಗ ಡ್ರಾಯಿಂಗ್ ಬರೀರಿ ಅಂದ ತಕ್ಷಣ ನೀವು ಆದಷ್ಟು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತೀರಾ. ಆದಷ್ಟು ನಿಮ್ಗೇನು ಟೈಮ್, ಯಾರು ಇಲ್ಲಿ ಟೈಮೇ ಕೇಳಿಲ್ಲ ಮೇಡಮ್, ಎಷ್ಟು ನಿಮಿಷ ಎಷ್ಟು ಅಂತ ಏನು ಕೇಳಲೇ ಇಲ್ಲ ನೀವು. 5 ನಿಮಿಷನಾ, 10 ನಿಮಿಷನಾ? ಕೇಳ್ದೆ ನಾನು, ಬಟ್ ನಿಮ್ಗೆ ಕೇಳಿಸಿಲ್ಲ. ಓಕೆ. ಯಮುನಾ ಸ್ಟಾರ್ಸ್ 2 ಸ್ಟಾರ್ಸ್ ಬರ್ದಿದ್ದೀರಾ. ಓಕೆ, ನೋಡಿದೆ. ತೇಜು ತೋರಿಸಿ. ಐ ಆಮ್ ವೇಟಿಂಗ್. ಸೊ ಇವತ್ತು ನೀವೇನ್ ಡ್ರಾಯಿಂಗ್ ತೇಜುಗೋಸ್ಕರನೇ ಕಾಯ್ತಿರೋದಿಷ್ಟು. ತೇಜು ಎಷ್ಟು ಮಾಡ್ತೀಯ? ನಾನ್ ಬಾಳ ಕ್ಯೂರಿಯಸ್ ಆಗಿದೀವಿ, ಎಲ್ಲಿದಾಳ ಅವಳು? ಸೊ ಇವತ್ತು ನೀವೇನ್ ಡ್ರಾಯಿಂಗ್ ಬರ್ದಿದ್ದೀರಲ್ಲ, ಇದು ನಿಮ್ಮ 2026ನ ಔಟ್ಪುಟ್. ಈಗ ಡ್ರಾಯಿಂಗ್ ಹೆಂಗ್ ಬರ್ದಿದ್ದೀರಲ್ಲ ಅದೇ ಔಟ್ಪುಟ್. ನಿಮಗೆ ನೀವೇ ಜಡ್ಜ್ ಮಾಡ್ಕೊಳ್ಳಿ. ನಾನು ಏನು ಜಡ್ಜ್ ಮಾಡಕ್ ನಾನು ಯಾರೂ ಅಲ್ಲ.
ನಿಮಗೆ ನಾನು ಚಿಕ್ಕದು ದೊಡ್ಡದು ಅಂತಾನೂ ಹೇಳಿಲ್ಲ. ಹೇಗಾದ್ರೂ ಬರೀರಿ ಅಂತ ಹೇಳಿದ್ದೆ, ನಿಮ್ ಇಷ್ಟ ಅಂತ ಹೇಳಿದ್ದೆ. ನಿಮ್ ಡ್ರಾಯಿಂಗ್ಸ್ನ ನೀವೇ ನೋಡ್ಕೊಳ್ಳಿ, ಹೇಗಿದೆ ಅಂತ ನೀವೇ ಯೋಚನೆ ಮಾಡಿ. ಅಥವಾ ಮೆಡಿಟೇಷನ್ ಬಂದಾಗ ಏನಕ್ಕೆ ಡ್ರಾಯಿಂಗ್ ಬರಿತಾ ಇದ್ದೀವಿ ಅಂತಾನು ಕೆಲವೊಬ್ರು ಆ ಕಾಟು ಮಾಡಿದ್ದೀರಾ. ಮ್ಯಾಮ್ ನಾನು ಫೀಲ್ ಆಗಿದ್ದು ಕ್ಯೂಟ್ ಆಗಿದೆ ಅಂತ ಅನ್ಕೊಳ್ತೀನಿ ಮ್ಯಾಮ್, ಹಾ ಚೆನ್ನಾಗಿ ಬಂದಿದೆ ಅಂತ. ಅದನ್ನೇ ನಾನು ನಿಮ್ಗೆ ನೋಡೋಣ. ಹೇಳ್ತಾ ಇರೋದು. ನಿಮಗೆ ಅದು ಚೆನ್ನಾಗಿದೆ ಅನ್ಸಿದ್ರೆ, ಸೂಪರ್ ಇದೆ ಅನ್ಸಿದ್ರೆ, ನಮ್ಮ ಲೈಫ್ ಹಂಗೆ ಇರೋದು, ನಿಮ್ಮ ಡ್ರಾಯಿಂಗ್ ಥರಾನೇ. ಓಕೆ. ಸೊ ಬೇರೆಯವರಿಗೆ ನಾವು ಹೆಂಗೆಂಗೋ ಕಾಣಿಸ್ತೀವಿ, ಬೇರೆಯವರು ನಮ್ಮನ್ನು ಜಡ್ಜ್ ಮಾಡ್ತಾರೆ ಹೆಂಗೆಂಗೋ. ಬಟ್ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ನೀವು ಎಷ್ಟೊತ್ತು ತಗೊಂಡ್ರಿ? ಎನಿಥಿಂಗ್, ಮಿನಿಟ್ಸ್, ಅವರು ಏನೋ ಒಂದು ತಗೊಂಡ್ರಿ ಅಲ್ವಾ? ಹಾಗೆ ದೇವರು ನಿಮ್ಮನ್ನ ಕ್ರಿಯೇಟ್ ಮಾಡುವಾಗ ಮಾಡಿ ಕಳಿಸಿರೋದು. ಅದನ್ನ ನೋಡಿ ಜಡ್ಜ್ ಮಾಡೋರು ಎಷ್ಟೋ ಜನ ಇದ್ದಾರೆ. ಊಪರಿ ಮೂವಿ ಯಾರು ನೋಡಿದ್ದೀರಾ? ಹ್ಮ್ ಅಷ್ಟೇ ಜೀವನ. ಸೊ ಈ ಡ್ರಾಯಿಂಗ್ ಏನಕ್ಕೆ ಬರ್ಸಿದ್ದು ಅಂದ್ರೆ ಇವಾಗ ನೋಡಿ, ಇವಾಗ ನಿಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಈಗ ಇನ್ನು ಕೆಲವೊಬ್ರು, ಅಯ್ಯೋ ಅದು ಸರಿಯಾಗಿ ಮಾಡೋಕ್ಕಾಗಿಲ್ಲ, ಇರೋ ಇನ್ನೂ ಸತಿ ಮಾಡ್ಬಿಟ್ಟು ಮೇಡಮ್ ಫೋಟೋ ಕಳಿಸ್ಲಿಲ್ಲ ಅಂದ್ರೆ ನೋಡ್ತಾ ಇರೋ, ರಾತ್ರಿ ಎಲ್ಲ ಟಿಂಗು 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 ಅಂತ ನಂಗೆ ಮೆಸೇಜ್ ಬರ್ತಾನೆ ಇರುತ್ತೆ, ನನಗೆ ಗೊತ್ತದು. ಬೇಕಾದ್ರೆ ನೀವು ಇನ್ನೊಂದ್ಸತಿ ಮಾಡಬಹುದು. ಇದು ಏನಕ್ಕೆ ಅಂದ್ರೆ ಅವಾಗವಾಗ ನಿಮ್ಮ ಮೈಂಡನ್ನ ಪ್ರೋಗ್ರಾಮ್ ಮಾಡೋದಕ್ಕೆ. ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ, ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ಕ್ರಿಯೇಟಿವ್, ಐ ಆಮ್ ಅಟ್ರಾಕ್ಟಿವ್ ಅಂತ ನೀವೇನು ಅನ್ಕೊಂತೀರೋ ಅದನ್ನ ನೀವು, ಅಂದ್ರೆ ಡ್ರಾಯಿಂಗ್ ಏನಾರು ನಿಮಗೆ ನೀವೇ ಡ್ರಾಯಿಂಗ್ ಮಾಡ್ಕೊಳ್ಬಹುದು. ನೀವು ಅಬ್ಸರ್ವ್ ಮಾಡಿ, ಏನಾದ್ರೂ ಟೀಚರು ಹೇಳ್ಕೊಡ್ಬೇಕಾದ್ರೆ ಲಾಸ್ಟ್ ಪೇಜಲ್ಲಿ ಬರಿತಾನೆ ಇರ್ತಿದ್ವಿ ನಾವು ಏನಾದ್ರು ಡ್ರಾಯಿಂಗು. ಹಂಗೆ ನಿಮ್ಮ ಮೈಂಡ್ ರಿಲೀಫ್ ಆಗೋದಕ್ಕೆ ಎಕ್ಸಸೈಸ್ ಇದು. ಸೊ ಈ ಸತಿ ನಾನು ಇದನ್ನ ನಿಮಗೆ 2026 ನಿಮ್ಮ ಎಮೋಷನ್ ಬಗ್ಗೆ ಬರ್ಸಿದ್ದೆ. ಇದನ್ನ ನೀವು ಮತ್ತೇನು ಬರೀಬಹುದು. ಬರೆದು 12ನೇ ತಾರೀಕು 8ನೇ ತಿಂಗಳು 2026 ಅಂತ ಡೇಟ್ ಹಾಕಿ ನಿಮ್ಮ ಗ್ರಾಟಿಟ್ಯೂಡ್ ಜರ್ನಲ್ ಅಲ್ಲಿ ಅಥವಾ ನಿಮ್ಮ ಬುಕ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಡಿ. ಅಂದ್ರೆ ಅದನ್ನ ನೀಟಾಗಿ ಕಾಪಾಡ್ಕೊಳ್ಳಿ. ಓಕೆ. ಇವತ್ತಿನ ಮೆಡಿಟೇಷನ್ ಅಲ್ಲಿ ಯಾವುದೇ ರೀತಿಯ ಮ್ಯಾನಿಫೆಸ್ಟೇಷನ್ ಮಾಡೋದಿರೋದಿಲ್ಲ, ಲೆಟ್ ಗೋ ಮಾಡೋದಿರುತ್ತೆ. ಮೇ ಬಿ ಇದರಲ್ಲಿ ನೀವು ಫ್ರಸ್ಟ್ರೇಷನ್ ಹೊರಗಾಕಿದ್ರು, ಸ್ಟ್ರೆಸ್ನ ಹೊರಗಾಕಿದ್ರು, ಖುಷಿನ ಹೊರಗಾಕಿದ್ರು, ಏನು ಹೊರಗಾಕಿದ್ರು ನಮಗಂತೂ ಗೊತ್ತಿಲ್ಲ. ಬೇಕಾದ್ರೆ ಇನ್ನೊಂದ್ಸತಿ ನೀವು ಡ್ರಾಯಿಂಗ್ ಮಾಡ್ತೀನಿ ಅಂದ್ರೂ ಮಾಡಿ, ಅದನ್ನ ನೀಟಾಗಿ ಒಂದು ಡೇಟ್ ಹಾಕಿ. ಆಶಾ ಶೆಟ್ಟಿ ಸೂಪರ್. ಹಾ, ವಾಸವಿದ್ ನೋಡ್ಲೇ ಇಲ್ಲ ನಾನು. ಮ್ಯಾಮ್ ನಾನು ಪೋಸ್ಟ್ ಮಾಡಿದ್ದೀನಿ ಲೈಕ್ ಚಾಟ್ ಅಲ್ಲಿ. ನಮಗೆಲ್ಲ ತೋರಿಸಿ. ಹಾ, ಚಾಟ್ ಅಲ್ಲೇ ಇದೆ, ಎಲ್ಲಾರು ನೋಡ್ಬೋದು. ಹ್ಯಾಂಡ್ಸ್ ಇದೆ, ಮಧ್ಯದಲ್ಲಿ ಏಂಜಲ್ ಇದೆ, ಸುತ್ತಲೂ ಇದಿದೆ. ಮ್ಯಾಮ್ ನಾನೇ ಎಕ್ಸ್ಪ್ಲೈನ್ ಮಾಡಿದ. ಹಾ, ಮಾಡಿ. ಫಸ್ಟ್ ಬಂದು ನಾನು ಏಂಜಲ್ ಹಾಕಿದ್ದೀನಿ ಸೆಂಟರ್ ಅಲ್ಲಿ, ಅಂಡ್ ಸೆಕೆಂಡ್ ಮನಿ ಬಂದು ಟ್ರೀ ಅದು ಅಲ್ವಾ? ಯಾ ನಾನು ಫಸ್ಟ್ ನಾನು ಏಂಜಲ್ ಕ್ಲಾಸ್ ಜಾಯ್ನ್ ಆಗಿದ್ದು. ಸೊ ದಟ್ ಇಸ್ ಪ್ಲಸ್ ನಾನು ಮನಿ ಕ್ಲಾಸ್ ಜಾಯ್ನ್ ಆಗಿದ್ದೆ. ಸೊ ನಾಗೇನ್ ರೇಖಿ ಐ ಜಾಯ್ನ್ ಅಂಡ್ ಟ್ಯಾಲೆಂಟ್ ಐ ಲರ್ನ್. ಹಾಗೆ ನಾನು ಆರ್ಕಿಟೆಕ್ಚರ್ ವರ್ಕ್ ಅದನ್ನೊಂದು ಜಸ್ಟ್ ಒಂದು ಕಂಪ್ಯೂಟರ್ ಡ್ರಾಯಿಂಗ್ ಮಾಡಿದೀನಿ. ಅಂಡ್ ನನ್ನ ಫ್ಯೂಚರ್ ಏನೋ ಒಂದು ಕ್ಲಾಸ್ ಕಲಿಬೇಕು ಅಂತ ಇದೀನಿ, ಅದು ಗೊತ್ತಾಗುತ್ತೆ ಅದರಲ್ಲಿ. ಅಂಡ್ ಒಂದು ಮೆಡಿಟೇಷನ್ ಪೋಸ್ ತರ ಮಾಡಿರೋದು. ಅಂಡ್ ಒನ್ ಮೋರ್ ಇಸ್ ಒಂದು ಕ್ಯೂಟ್ ಮನೆ ಆತರ. ಅಂಡ್ ಒಂದು ಡೈಮಂಡ್ ಶೇಪ್ ಇದೆ, ವೇರ್ ನೀವ್ ಹೇಳ್ತೀರಲ್ಲ ಮೈಂಡ್ ಮತ್ತೆ ಬಾಡಿ ಮಧ್ಯದಲ್ಲಿ ಒಂದು ನಿಮ್ ಹಿಂದಿನ ಒಂದು ಆತ್ಮದಲ್ಲಿ ದೇವ್ರ ಇರ್ತಾರೆ. ದಟ್ ಇಸ್ ಅ ಥಿಂಗ್ ನಾನು. ಅಂಡ್ ಹೋಲ್ಸಮ್ ನನ್ ಕೈಯಲ್ಲಿ ಇರೋದು ಹೋಲ್ಡ್ ಮಾಡಿರೋದು. 2026. ವೆರಿ ಗುಡ್. ಅರ್ಥ ಆಯ್ತಾ? ಸೊ ಯಾರಿಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಾನು ಕೇಳಿಲ್ಲ ನೀವು, ನಾನೇ ಅರ್ಥ ಮಾಡ್ಕೊಂಡೆ. ತೇಜು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ಲು. ನಿಮ್ಗೆ ಯಾರಿಗೂ ನಾನು ಎಕ್ಸ್ಪ್ಲೈನ್ ಮಾಡಿ ಅಂತಾನು ಮಾಡಬೇಡಿ ಅಂತ ಹೇಳೇ ಇಲ್ಲ. ನೀವು ನನ್ ನೋಡಿ ಅಂತ ಇದ್ರಿ ಅಷ್ಟೇ, ಎಕ್ಸ್ಪ್ಲೈನ್ ಯಾರು ಮಾಡಲಿಲ್ಲ. ಎನಿಬಡಿ ವಾಂಟ್ ಟು ಎಕ್ಸ್ಪ್ಲೈನ್ ಯಾಕದನ್ನ ಬರ್ದಿದ್ದೀರಾ ಅಂತ? ಈಗ ತಲೆ ಕೆರ್ಕೋಬೇಡಿ. ಸೊ ಏನಾದ್ರೂ ಒಂದು ನಿಮಗ್ ಬಂದಾಗ, ಚಾನ್ಸ್ ಅಂತ ಬಂದಾಗ ಒಂದೇ ಟೈಮ್ ಕಂಟ್ರಿ ಬರೋದು, ಮತ್ತೊಂದ್ಸತಿ ಯೋಚನೆ ಮಾಡೋಷ್ಟೊತ್ತಿಗೆ ರಪ್ಪ ಅಂತ ಹೊಟ್ಟೋಗಿರುತ್ತೆ ಅದು. ರಿಲ್ಯಾಕ್ಸಿಂಗ್ ನಾನ್ ಮಾಡಿರೋದು. ಓಕೆ ಫೈನ್.
ದಟ್ ಈಸ್ ಫೈನ್. ನಮ್ಮ ಒಂದು ಇದಕ್ಕೆ ನಾವು ಮಾಡ್ಕೊಂಡಿರೋದು. ಮತ್ತೆ ಬೇಕಾದ್ರೆ ನೀವು ಇನ್ನೊಂದು ಡ್ರಾಯಿಂಗು ಮಾಡ್ಕೊಳ್ಳಿ ಇದಾದ್ಮೇಲೆ. ಅಶ್ವಿನಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು, ವೇವ್ಸ್ ಬಂತು, ಐ ಕ್ರಿಯೇಟೆಡ್, ವೆರಿ ಗುಡ್, ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಅಂಡ್ ಮ್ಯಾಮ್ ಹೇಳಿದ್ದೆ ಮ್ಯಾಮ್ ಒಂದು ಯಶಸ್ವಿನಿ ನಂಗೆ ಎಕ್ಸ್ಪ್ಲೇನ್ ಮಾಡೋದು ಬೇಡ, ಅಷ್ಟು ಚೆನ್ನಾಗಿತ್ತು. ಬುದ್ಧ ಇದ್ರು, ಡ್ರೀಮ್ ಕ್ಯಾಚರ್ ಇತ್ತು, ಅಂಡ್ ಮೇ ಬಿ ಶಿ ವಾಂಟ್ ಹೆಲ್ದಿ ಬಾಡಿ, ಹೆಲ್ದಿ ಮೈಂಡ್. ಸೊ ಇಟ್ಸ್ ವೆರಿ ವಿಸಿಬಲ್ ಆಗಿತ್ತು. ವೆರಿ ಮ್ಯಾಮ್ ಗುಡ್ ನಾನು ಜಾನ್, ಹೇಳಿದ್ದೆ ಮ್ಯಾಮ್ ನಂದು ಯಶಸ್ವಿನಿ. ಕಳಶ ಬಂದಿದೆ ಅದು ಅಂತ ಹೇಳಿ. ಎಸ್ ಮ್ಯಾಮ್ ಎಸ್ ಮ್ಯಾಮ್ ಎಸ್ ಹೇಳಿ. ಜವಳಿ ಯಶ್ವಿನ್. ಯಶ್ವಿನ್. ಯಶ್ವಿನ್, ಹಾ. ಆಕ್ಚುಲಿ ಮೈ ನೇಮ್ ಇಸ್ ರಂಜಿತಾ. ಹ್ಮ್ ಅದೇ ಪೀಸ್ ಆಫ್ ಮೈಂಡ್ ಯಾವಾಗ್ಲೂ ಕಾಮ್ ಆಗಿರ್ಬೇಕು ಅಂತ ಇಷ್ಟಪಡ್ತೀನಿ. ವೆರಿ ಗುಡ್. ಥ್ಯಾಂಕ್ ಯು. ವರುಣ್ ಎಕ್ಸ್ಪ್ಲೇನ್ ಮಾಡಿದ್ರು, ಅವರು ಅದಕ್ಕೆ ಆ, ಪ್ರತಿಭಾ ಕಾರಂಜಿಲಿ ಪ್ರೈಸ್ ಬಂದಿತ್ತು, ಅದಕ್ಕೆ ಬರ್ದೆ ಅಂತ ಅವರ ಒಂದು ಎಕ್ಸ್ಪ್ಲನೇಷನ್ ಕೊಟ್ರು. ಆಮೇಲೆ ಈವನ್ ಸತ್ಯನಾರಾಯಣ್ ಸರ್ ಹೇಳಿದ್ರು ಅಡಿಕೆ ಗಿಡ ಅಂತ ಹೇಳಿದ್ರು. ಜಮೀನ್ಗೆ ಹಾಕ್ಬೇಕಂತಿದ್ದೀನಲ್ಲ ಮೇಡಮ್. ಹಾ, ಅದಕ್ಕೆ ಅದು ಹೆಂಗಿದೆ ಗೊತ್ತಾ, ಒಂದು ನಿಂಬೆಹಣ್ಣು ಮಧ್ಯದಲ್ಲಿ ಇಟ್ರೆ ಕರೆಕ್ಟ್ ಆಗಿದೆ. ಮ್ಯಾಮ್ ನಂದು ಕಳಶ ಬಂದಿದೆ, ನನ್ ಕಳಶ ಬಂದಿದೆ ಮ್ಯಾಮ್ ನಂದು. ಓಕೆ, ನೀವು ಏನೇ ಡ್ರಾಯಿಂಗ್ ಬರ್ದಿರಿ, ನೀವು ಏನನ್ನ ಮನ್ಸಲ್ಲಿ ಇಟ್ಕೊಂಡು ಬರೆದ್ರಿ ಅದು ಔಟ್ಪುಟ್ ಬಂದಿದೆ. ಈಗ ಅವ್ರು ಹೇಳ್ದಂಗೆ ನಾನು ಜಮೀನ್ಗೆ ಹಾಕ್ಬೇಕು, ತೋಟ ಮಾಡ್ಬೇಕು, ಅದೇ ಬಂದಿದೆ. ಈಗ ಆ, ತೇಜು ಅವ್ರು ಏನು 2026 ಏನು ಮಾಡಿದ್ರು ಅದು ಬಂದಿದೆ. ಆಮೇಲೆ ಆ, ಅಶ್ವಿನಿ ಹೇಳಿದ್ರು ವೇವ್ಸ್ದು, ಆಮೇಲೆ ಅವರು ಡ್ರೀಮ್ ಕ್ಯಾಚರು, ಆಮೇಲೆ ಇನ್ನೊಬ್ರು ದೀಪದ ರಂಗೋಲಿ, ಇನ್ನೊಬ್ರು ಕಳಶ, ಆಮೇಲೆ ಮೀನು ಬರೆದಿದ್ರು, ಬೆಟ್ಟ ಗುಡ್ಡ ಬರೆದಿದ್ರು, ಆಮೇಲೆ ರಂಗೋಲಿಗಳು ಬರೆದಿದ್ರು. ಎವ್ರಿಥಿಂಗ್ ಈಸ್ ಫೈನ್, ಎವ್ರಿಥಿಂಗ್ ಈಸ್ ಫೈನ್. ಇನ್ನೊಂದು ಸತಿ, ಇವತ್ತು ಆಯಿತು ನಾಳೆನೂ ಆಯಿತು, ನನಗೋಸ್ಕರ ಅಂತ ನೀವು, ನನಗೆ ಅಂದ್ರೆ ನಾನು ನೀಲಂ, ನನಗಲ್ಲ, ನೀವು ನನಗೆ, ನಿಮಗೋಸ್ಕರ, ನನಗೋಸ್ಕರ ಅಂತ ಒಂದು ಚಿಕ್ಕದಾಗಿ ನೀಟಾಗಿ ಒಂದು ಡ್ರಾಯಿಂಗ್ ಬರೆದು ಅದಕ್ಕೆ ಡೇಟ್ ಹಾಕಿ, ನಿಮ್ಗೆ ಇಷ್ಟ ಇದ್ರೆ ನಂಗೆ ಶೇರ್ ಮಾಡ್ಬೋದು. ಗ್ರೂಪ್ ಇದ್ರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ನಿಮ್ದು ಯಾವ್ದಾವ್ದು ಗ್ರೂಪ್ ಇರುತ್ತೆ ನೋಡಿ, ಆ ಗ್ರೂಪಲ್ಲೇ ಶೇರ್ ಮಾಡಿ, ಅಲ್ಲೇ ಎಲ್ಲರೂ ನೋಡ್ತಾರೆ. ನೀಟಾಗಾದರೂ ಮಾಡಿ, ಸ್ಕೇಲು ಪೆನ್ನು ಪೆನ್ಸಿಲ್ ತಗೊಂಡಾದರೂ ಮಾಡಿ, ಆದರೆ ಡೇಟ್ ಹಾಕಿ 12ನೇ ತಾರೀಕು 8ನೇ ತಿಂಗಳು ಇದನ್ನು ನಾನು ಮಾಡಿದ್ದು ಅಂತ ನೀವು ಬರೆದಿಟ್ಕೋಬೇಕು ಅದನ್ನು. ಇದರಿಂದ ಮದರ್ ಅರ್ತ್ಗೆ ಯಾವುದೇ ರೀತಿ ಟೆನ್ಷನ್ ಕೊಡದೆ, ಫಾದರ್ ನೇಚರ್ಗೆ ಯಾವುದೇ ರೀತಿ ಮ್ಯಾನಿಫೆಸ್ಟೇಷನ್ನು, ಲಾ ಆಫ್ ಅಟ್ರಾಕ್ಷನ್ನು ಕೊಡಲೇಬೇಕು, ಆಗ್ಬಿಟ್ಟಿದೆ, ಆಗ್ತಾ ಇದೆ ಅಂತ ಯಾವುದನ್ನ ಮ್ಯಾನಿಫೆಸ್ಟೇಷನ್ ಮಾಡದೆ ಇವತ್ತಿನ ದಿನನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಮಮತಾ ವಾಸ್ ರಿಯಸೆಂಬಲ್ ಆಫ್ 2026. ವೆರಿ ಗುಡ್ ಮಮತಾ. ಹಾಂ, ಮ್ಯಾಮ್ ಹ್ಞೂ ಈಗ ನಮ್ಮ ಫ್ರೆಂಡ್ಸ್ಗಾಗ್ಲಿ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಾಗ್ಲಿ ಅವ್ರದ್ದು ಯಾವ್ದಾದ್ರು ಒಂದು ಸ್ಪೆಷಲ್ ಡೇಗೆ ನಾವು ಹ್ಞೂ ಕ್ರಿಸ್ಟಲ್ಸ್ ನ ಗಿಫ್ಟ್ ಆಗಿ ಕೊಡ್ಬೋದಾ ಮ್ಯಾಮ್? ಎಸ್ ಬ್ರಾಸ್ಲೆಟ್ಸ್ ನ, ಕೊಡ್ಬೋದು, ಎಸ್ ಕೊಡ್ಬೋದು, ಜೂಬಿ ಕಾಯಿನ್ ಎಸ್ ಎಲ್ಲ ಕೊಡ್ಬೋದು. ಎಲ್ಲ ಕೊಡ್ಬೋದು. ಅವ್ರಿಗೆ ಹೆಂಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಕೊಡಬೇಕು. ಮೊನ್ನೆ ಲಾಸ್ಟ್ ಟೈಮ್ ಕ್ಲಾಸ್ಗೆ ಯಾರೋ ಯಾರೋ ಅವ್ರು ಇದು ಕ್ಲಾಸಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ನನಗೆ. ಓಕೆ ಆಶಾ. ಸೊ ನಿನ್ನೆ ಯಾರೋ ಕ್ಲಾಸಿಗೆ ಬಂದಿರೋ ಅವ್ರ ಫ್ರೆಂಡ್ಸ್ ಇಬ್ಬರು ಕರ್ಕೊಂಬಂದಿದ್ದಾರೆ. ಅಂದರೆ ಇವರೇ ಒಬ್ರು ಫ್ರೆಂಡ್ಸ್ ಬೇರೆ, ಇವರೊಬ್ರು, ಇಬ್ರಿಗೂ ಇಂಟ್ರೆಸ್ಟ್ ಇಲ್ಲ, ಅವ್ರು ಬಿಡಂಗಿಲ್ಲ ಪಾಪ. ಕ್ರಿಸ್ಟಲ್ ತಗೋ ಅಂತ ಹಂಗಾಗಬಾರ್ದು. ಅವರಿಗೆ ಅದನ್ನು ಹೇಗೆ ಬಳಸೋದು ಅಂತ ನಾಲೆಡ್ಜ್ ಕೊಟ್ಟರೆ ಬಳಸ್ತಾರೆ. ಈವನ್ ನಮ್ಮ ಡ್ಯಾಡಿ, ನಾನು ಹೇಳಿದ್ದೆ ಅದರಿಂದ ನೀವು ಮಸಾಜ್ ಮಾಡ್ಕೋಬೇಕು, ಆಮೇಲೆ ಸ್ನಾನದ ನೀರಿಗೆ ಹಾಕೋಬೇಕು ಅಂತ, ವೆರಿ ಪರ್ಫೆಕ್ಟ್ಲಿ ಹಿ ವಾಸ್ ಯೂಸಿಂಗ್ ಅದನ್ನು. ಅವ್ರಿಗೆ ಅಷ್ಟೇ ಗೊತ್ತಿತ್ತು, ಅಷ್ಟೇ ಮಾಡ್ತಿದ್ರು. ಸೊ ನಮ್ಮ ಅಜ್ಜಿಗೆ ಕೊಟ್ಟಿದ್ದೀನಿ, ನೀನು ಪೇಪರ್ ಓದುವಾಗ ಹಾಕೋ, ತೆಗ್ದಿಡು 3 ಅವರು ಅಂದರೆ ಕರೆಕ್ಟಾಗಿ ಪೇಪರ್ ಓದೋವಾಗ ಹಾಕೊಡುತ್ತೆ, ಪೇಪರ್ ಓದಾದ್ಮೇಲೆ ತೆಗ್ದಿಡುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ಫಾಲೋ ಮಾಡಬೇಕು. ಅವ್ರು ಕೊಟ್ಟಿದ್ದೀವಿ ಅಂತ ಎಲ್ಲೋ ಬಿಸಾಕಬಾರ್ದು. ಆ ಥರ ಅವ್ರು ಯೂಸ್ ಮಾಡ್ತಾರೆ ಅಂದರೆ ಕೊಡಿ. ಇಲ್ಲ ಅವ್ರಿಗೆ ಶೋ ಪೀಸ್ ಆಗಿ ನೀವು ಪಿರಾಮಿಡ್ಸ್ನ ಕೊಡ್ಬೋದು, ಟ್ರೀಗಳನ್ನ ಕೊಡ್ಬೋದು, ಮನೇಲಿ ಇಡುವಂಥ ಸಿಂಪಲಿ. ಅವ್ರೇನು ಅದ್ರಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ಬೇಡ, ಏನು ಬೇಡ, ಮನೇಲಿ ಇಡೋದಕ್ಕೆ, ವೇರ್ ಮಾಡೋದಕ್ಕೂ ಅವ್ರಿಗೆ ಏನು ಮಾಡ್ತಾರೋ ಗೊತ್ತಿಲ್ಲ, ಮನೇಲಿ ಇಡೋದಕ್ಕೂ ಕೊಡ್ಬೋದು, ನೀವು ಟೇಬಲ್ ಮೇಲೆ ಇಡೋದಕ್ಕೆ ಕೊಡ್ಬೋದು. ಈಗ ನೀವು ಝೀಬು ಕಾಯಿನು ಅಥವಾ ಐಗೋಟ್ ಅವೆಲ್ಲ ಕೊಟ್ಟರೆ ಜಸ್ಟ್ ನೀನು ಲಾಕರಲ್ಲಿ ಇಟ್ಕೋ, ಪರ್ಸಲ್ಲಿ ಇಟ್ಕೋ ಯಾವಾಗಲೂ, ಈ ಥರ ಹೇಳ್ಬೋದು. ಯಾರಿಗೇನಾದರೂ ಕ್ವಶನ್ ಇದೆಯಾ? ಇವತ್ತು ನಾನು ಗ್ರೂಪಲ್ಲಿ ದೇವಿದು ಫೋಟೋ ಶೇರ್ ಮಾಡಿದ್ದೆನಲ್ಲ, 2 ಇಯರ್ಸಿಂದ ಅವ್ರು ನಂಗೆ ದಿನಾ ಫೋಟೋ ಕಳಿಸ್ತಾರೆ.
ದಿನ ಅಲಂಕಾರದ ಫೋಟೋ ಕಳಿಸ್ತಾರೆ. ಸೊ ಇವತ್ತು ನನಗೆ ನಿಮ್ಗೆ ಶೇರ್ ಮಾಡಬೇಕು ಅನ್ನಿಸ್ತು, ಶೇರ್ ಮಾಡಿದೆ. ಆಮೇಲೆ ಸ್ಪೆಷಲ್ ಡೇ ಇದ್ದಾಗ ಕಳಿಸ್ತಾರೆ, ಈ ಅಮಾವಾಸ್ಯೆ ಹುಣ್ಣಿಮೆ ಮತ್ತೆ ಈ ನವರಾತ್ರಿ ಇದ್ದಾಗ ನೋಡ್ಬೇಕು ನೀವು, 9 ದಿನದ್ದು ಅಲಂಕಾರ ಕಳಿಸ್ತಾರೆ ನನಗೆ ಫೋಟೋ. ಆಗಿದ ತಕ್ಷಣನೇ ಬೆಳಗ್ಗೆನೆ ಒಂದು 10-10 ಮುಕ್ಕಾಲು ಅಷ್ಟೊತ್ತಿಗೆ ಬಂದ್ಬಿಡುತ್ತೆ. ಸೊ ಅದನ್ನೇ ನಾನು ಗ್ರೂಪಲ್ಲೂ ಶೇರ್ ಮಾಡಿದ್ದು. ಆಮೇಲೆ ಇವತ್ತು ಇನ್ನೊಂದು ಹೇಳಿದೆ, ಯೂಟ್ಯೂಬ್ ಆಲ್ಗೊರಿದಮ್ ಚೇಂಜ್ ಆಗಿದೆ. ಯಾರ್ಯಾರ್ದು ಯೂಟ್ಯೂಬ್ ಇದೆ ಇಲ್ಲಿ? ಹಾಂ, ಆಲ್ಗೊರಿದಮ್ ಚೇಂಜ್ ಆಗಿದೆ. 4000 ವಾಚ್ ಅವರ್ಸ್ ಮಾಡೋಕ್ಕೆ ನಾನು 5 ಇಯರ್ಸ್ ತೊಗೊಂಡಿದ್ದೀನಿ. ನೀವು ನನಗೆ ಇಷ್ಟೊಂದು ಪಾಪ್ಯುಲಾರಿಟಿ ಇದೆ ಅಂತ ಅನ್ಕೊಬೋದು, ಬಟ್ ನೀವು ಹೋಗಿ ನನ್ನ ಚಾನಲ್ ನೋಡಿ 4000 3000 ವ್ಯೂಸ್ ಇರುತ್ತೆ ಅಷ್ಟೇ. ಈ ಮೆಡಿಟೇಷನಲ್ಲಂತೂ 200 ಮೇಲೂ ರೀಚ್ ಆಗಿರಲ್ಲ, 200 ಜನನೂ ನೋಡಿರಲ್ಲ. ಅಂಥದ್ರಲ್ಲಿ 8000 ವೆರಿ ಡಿಫಿಕಲ್ಟ್. ಆಮೇಲೆ ಶಾರ್ಟ್ಸ್ ರೀಲ್ಸ್ ಎಷ್ಟು 20,000 ಪ್ಲಸ್ ವ್ಯೂಸು, ತುಂಬ ಕಷ್ಟ. ಮಾನಿಟೈಸ್ ಆಗೋದು ತುಂಬ ಕಷ್ಟ ಇವಾಗ. ಸೊ ಅದು ಚೇಂಜ್ ಆಗಿದೆ ಯೂಟ್ಯೂಬ್ದು. ಸೊ ಯಾರ್ಯಾರು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ರೆ ಮಾನಿಟೈಸ್ ಆಗಿದ್ರೆ ಓಕೆ, ಆಗಿಲ್ಲ ಅಂದರೆ ತುಂಬ ಲೇಟ್ ಆಗುತ್ತೆ. ಸೊ ಎವ್ರಿಥಿಂಗ್ ಈಸ್ ಅಪ್ಡೇಟಿಂಗ್, ಎವ್ರಿಥಿಂಗ್ ಈಸ್ ಚೇಂಜಿಂಗ್. ನೀವೂ ಅಷ್ಟೇ ಬೇಗ ಬೇಗ ಚೇಂಜಸ್ನ ತೊಗೊಂಬನ್ನಿ, ಬೇಗ ಬೇಗ ಅಡಾಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾರಿಗಾರು ಕ್ವಶನ್ ಇದ್ರೆ ಕೇಳಿ, ಇಲ್ಲ ಅಂದರೆ ನಾನು ಕಂಟಿನ್ಯೂ ಮಾಡ್ತಾನೆ ಇರ್ತೀನಿ. ಕಾರ್ಡ್ ಕಟ್ಟಿಂಗ್ ಹಾಕಿದ್ದೀನಿ ನಾನು, ಪೋಸ್ಟು ಹಾಕಿದ್ದೀನಿ ಆಲ್ರೆಡಿ. 15th August ಕಾರ್ಡ್ ಕಟ್ಟಿಂಗ್ ಇರುತ್ತೆ. ಕೆಲವೊಬ್ರಿಗೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ, ಅದಕ್ಕೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕಾರ್ಡ್ ಅಂತಂದರೆ ಇವಾಗ ಒಂದು ಡ್ರೈನೇಜ್ ಪೈಪ್ ಅಂತ ಅಂದ್ಕೊಳ್ಳೋಣ. ಸೊ ನೀವು ಪಾತ್ರೆ ತೊಳೆಯೋ ಡ್ರೈನೇಜ್ ಪೈಪ್ ಅಂತಲೇ ಅಂದ್ಕೊಳ್ಳೋಣ. ಅಲ್ಲಿ ಕಸ ಅಥವಾ ಕಾರ್ಬನ್ ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಹೋಗಿ ಸಿಗಾಕೊಂಡ್ರೆ ನೀರು ಹೋಗಲ್ಲ, ಆವಾಗ ಸ್ಮೆಲ್ ಬರುತ್ತೆ. ನೀವು ಮೇಲ್ಗಡೆಯಿಂದ ಕಡ್ಡಿಯಾಗಿ ತುರುಕ್ತಾ ಇರ್ತೀರ, ಮೇ ಬಿ ಆ ಟೈಮಲ್ಲಿ ಹೋಗ್ಬೋದು, ಮತ್ತೊಂದು ವಾರಕ್ಕೆ ಮತ್ತೆ ಸಿಗಾಕೊಳ್ಳುತ್ತೆ. ಲೈಕ್ ದಟ್ ಓನ್ಲಿ ಕಾರ್ಡ್ಸ್ ನಮ್ಮ ಜೀವನದಲ್ಲಿ. ಇವಾಗ ಕುಡಿಯೋದ್ರಿಂದ ಸೇದೋದ್ರಿಂದ ಮೇ ಬಿ ಆ ಟೈಮಿಗೆ ರಿಲ್ಯಾಕ್ಸೇಷನ್ ಆಗ್ಬೋದು, ಅದನ್ನು ಮರೆಯೋಕ್ಕಾಗೋದಿಲ್ಲ. ಅಥವಾ ನಾನು ಖುಷಿಯಾಗಿ ಇದ್ಬಿಡ್ತೀನಿ ಈ ಸಮಯದಲ್ಲೆಲ್ಲ ಮರೆತು ಬಿಡ್ತೀನಿ ಅಂತ ನೀವು ಅನ್ಕೋಬಹುದು, ಅದೇ ಮರೆಯೋಕ್ಕಾಗಲ್ಲ. ಯಾವುದೋ 1-2 ಮೆಡಿಟೇಷನ್ನ ನೀವು ಅಟೆಂಡ್ ಮಾಡ್ಬಿಟ್ಟು ಇನ್ಮೇಲಿಂದ ನನಗೆ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೋಬಹುದು. ಬಟ್ ಕಾರ್ಡ್ ಕಟ್ ಆಗಿಲ್ಲ ಅಂತಂದರೆ ಅದು ಮತ್ತೆ ಮತ್ತೆ ಇವಾಗ ಡ್ರೈನೇಜ್ ಪೈಪ್ ಹೆಂಗೆ ಕಟ್ಕೋತಾ ಇರುತ್ತಲ್ಲ ಹಂಗೆ ಕಟ್ಕೋತಾನೇ ಇರುತ್ತೆ ಎಮೋಷನ್ಸ್. ಆಮೇಲೆ ನೀವು ಅನ್ಕೋಬಹುದು, ನಾನು ಲಾಸ್ಟ್ ಇಯರ್ ಕಾರ್ಡ್ ಕಟ್ ಮಾಡಿದ್ದೆ, ಲಾಸ್ಟ್ ಮಂತ್ ಮಾಡಿದ್ದೆ, ಈ ಮಂತ್ ನನಗೆ ಏನು ಇಲ್ಲ ಅಂತ ನೀವು ಅನ್ಕೋಬಹುದು. ಎವ್ರಿ ಡೇ, ಎವ್ರಿವೇರ್, ಎವ್ರಿ ಟೈಮ್ ಕಾರ್ಡ್ಸ್ ಬರ್ತಾನೆ ಇರುತ್ತೆ. ಯಾಕಂದರೆ ಗ್ಯಾಜೆಟ್ಸ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ. ಇವಾಗ ರೀಲ್ ನೋಡಿದ ಮೆಮೊರಿ ನಿಮ್ಮ ಹತ್ರ ಇದೆ ಅಂದರೆ ಅದು ಕಾರ್ಡೇ. ಇವಾಗ ಬೇರೆಯವ್ರಿಗೆ ಹರ್ಟ್ ಆಗಿರೋದು, ಬೇರೆಯವ್ರು ತಮಾಷೆ ಮಾಡಿರೋದು ನೀವು ನೋಡಿದ್ದೀರಾ ಅಂದರೆ ಅದು ಕಾರ್ಡೇ. ಇವಾಗ ನೀವು ಅನ್ಕೋಬಹುದು, ನಾನು ಏನು ಯಾರಿಗೂ ಏನು ಬೇಜಾರು ಮಾಡಲ್ಲ, ಏನು ಹರ್ಟು ಮಾಡಲ್ಲ. ಇವಾಗ ನೀವು ನೋಡಿದ್ದೀರಾ ಅಜ್ಜಿಗಳು ಹೆಂಗ ಕಾಣಿಸ್ತಾರೆ, ಈಗಿನವರು ತುಂಬ ವಯಸ್ಸಾದವ್ರ ಥರ ಮುಖ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ. ಸ್ಟ್ರೆಸ್ ಆ ಲೆವೆಲ್ಗಿದೆ. ಸ್ಟ್ರೆಸ್ ಯಾಕಂದರೆ ಸ್ಕ್ರೀನ್ ಟೈಮ್ ನೋಡಿ, ಸ್ಕ್ರೀನಲ್ಲಿ ನೋಡಿ ನೋಡಿ ನೋಡಿ. ಓಕೆ ಶೈಲಜಾ. ಸೊ ಸ್ಕ್ರೀನ್ ಟೈಮ್ ನೋಡಿ 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 ಅವರಿಗೆ ಅಲ್ಲಿಂದನೂ ಕಾರ್ಡ್ಸ್ ಬಂದಿದೆ. ಅಂದರೆ ಕೆಲವೊಬ್ರು ಮಾತಿಂದ, ಫೋನಲ್ಲಿ ಮಾತಾಡ್ತೀರಾ ಅದರಿಂದನೂ ಬರುತ್ತೆ, ಕೆಲವೊಂದು ವಸ್ತುಗಳಿಂದ ಬರುತ್ತೆ, ಕೆಲವೊಂದು ಜಾಗಗಳಿಂದ ಬರುತ್ತೆ, ಕೆಲವೊಂದು ವ್ಯಕ್ತಿಗಳಿಂದ ಬರುತ್ತೆ. ಈ ಕಾರ್ಡ್ಸ್ನ ಕಟ್ ಮಾಡ್ಕೊಬೇಕು. ಕೆಲವೊಬ್ರು ಅಬ್ಸರ್ವ್ ಮಾಡ್ಬೋದು, ಮದುವೆ ಆದಮೇಲೆ ನನಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಅನ್ಕೊಂಡಿರ್ತೀರಾ, ಸಡನ್ ಆಗಿ ಎಲ್ಲ ಉಲ್ಟಾ ಆಗಕ್ಕೆ ಶುರು ಆಗುತ್ತೆ. ಆಮೇಲೆ ಮದುವೆ ಆದ್ಮೇಲೂ ಕೆಲವೊಂದು ಪಾರ್ಟ್ನರು ಇದು ಎಲ್ಲ ಇರುತ್ತೆ. ಕೆಲವೊಂದು ಕಾರ್ಡ್ ಕಟ್ ಆಗಿಲ್ಲ ಅಂದರೆ ನೀವು ಯಾರನ್ನೂ ಹ್ಯಾಪಿ ಪಡ್ಸಕ್ ಆಗೋದಿಲ್ಲ. ಅಂದರೆ ಮೆಂಟಲಿ ಏನೋ ನಾನೊಂದು ಅಪರಾಧಿ ಭಾವನೆ ಆಗಿರಬಹುದು, ಅಥವಾ ಅವರಿಗೆ ನಾನು ಸಮಯ ಕೊಡೋಕ್ಕಾಗಲ್ಲ ಅನ್ನೋದಾಗಿರ್ಬೋದು, ಅಥವಾ ರಿಯಲೈಸ್ ಆದಮೇಲೆ ಅವ್ರನ್ನ ದೂರ ಇಡ್ತಿದ್ದೀನಿ ಅನ್ನೋ ಗಿಲ್ಟ್ ಆಗಿರಬಹುದು. ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಆಮೇಲೆ ಈ ಜನ್ಮದ ಒಂದೇ ಕಾರ್ಡ್ಸ್ ಇರೋದಿಲ್ಲ, ಜನ್ಮಗಳಿಂದನೂ ಕಾರ್ಡ್ಸ್ನ ಕ್ಯಾರಿ ಮಾಡಿರ್ತೀರ. ಆಲ್ರೆಡಿ ಒಂದ್ಸತಿ ನಾನು ಕಾರ್ಡ್ ಕಟ್ ಮಾಡಿಸಿದ್ದೀನಿ. ಆಮೇಲೆ ಮೊನ್ನೆ ಕ್ಲಾಸಲ್ಲೂ ಮಾಡಿಸಿದೆ. ದಟ್ ಈಸ್ ವೆರಿ ಬೇಸಿಕ್, 0.1% ಅಷ್ಟೇ. ಸೊ ಸ್ವತಂತ್ರ ದಿನಾಚರಣೆ ಅಂದರೆ August 15th ಕಾರ್ಡ್ ಕಟ್ಟಿಂಗ್ ಕ್ಲಾಸ್ ಇನ್ ದ ಸೆನ್ಸ್ ಹೀಲಿಂಗ್ ಅಂತ ಅನ್ಕೋಬಹುದು, ಅದನ್ನು ಇಟ್ಟಿದ್ದೀನಿ. ಸೊ ಇದರಲ್ಲಿ ನಿಮಗೆ ಎಮೋಷನಲ್, ಫಿಸಿಕಲ್ ಕಾರ್ಡ್ ಕಟ್ಟಿಂಗು ಇರುತ್ತೆ. ಆ್ಯಂಡ್ ಇವಾಗ ನೀವು ಅನ್ಕೋಬಹುದು, ಯಾರಿಗಿಲ್ಲಿ ಮಂಡಿ ನೋವಿದೆ? ಯಾರಿಗೂ ಇಲ್ವಾ? ನಮ್ಮ ಮದರ್ಗಿದ್ರಿ ಓಕೆ. ಮಾಸ್ಟರ್ ತಾಯಿ ಹಾಂ ನಮ್ಮ ತಾಯಿಗಿದ್ರಿ. ಹಾಂ ಓಕೆ. ಆಮೇಲೆ
ಸೆರೆಟಿಕಾ, ಆಮೇಲೆ ಬ್ಯಾಕ್ ಪೇಯ್ನು, ಆಮೇಲೆ ಥೈರಾಯ್ಡ್, ಹಾಂ, ಆಮೇಲೆ ಪಿ ಸಿ ಓ ಡಿ, ಪಿ ಸಿ ಓ ಎಸ್, ಹ್ಮ್, ಆಮೇಲೆ ಮೈಗ್ರೇನ್, ಎಸ್ ಆಮೇಲೆ ಡೈಜೆಷನ್ ಇಶ್ಯೂ. ಎಸ್ ಸೊ ಇದೆಲ್ಲ ಬಂದಿರೋದು ನಿಮ್ಮ ಲೈಫ್ ಸ್ಟೈಲ್ ಇಂದ ಅಲ್ಲ, ನಿಮ್ಮ ಎಮೋಷನ್ಸ್ ಇಂದ ಬಂದಿರೋದು. ಸೊ ಯು ಹ್ಯಾವ್ ಟು ಕಾರ್ಡ್ ಕಟ್ ಆನ್ ದಟ್ ಪಾರ್ಟ್. ನಾನು ಇದನ್ನ ನಮ್ಮ ಅಕ್ಕ ಹತ್ರ ಬೆಳಗ್ಗೆ ಹೇಳ್ತಾ ಇದ್ದೆ, ಯಾರ್ಯಾರು ಸ್ಟೇಟಸ್ ಹಾಕೋತಾರ ಗೊತ್ತಾ, ಸ್ಟೇಟಸ್, ಇದು ವಾಟ್ಸಪ್ ಸ್ಟೇಟಸ್, ಆಮೇಲೆ ಇನ್ಸ್ಟಾ ಸ್ಟೋರೀಸ್ ಹಾಕೋತಾರ ಗೊತ್ತಾ, ನೀವು ನೋಡಿ ಆ ಸ್ಟೋರಿಗಳು ಮುಗಿಯೋದೇ ಇಲ್ಲ, ಟಿಂಗ್ 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 ಅಂತಾನೆ ಇರ್ಬೇಕು, ನೀವು ಹಿಂಗ್ ಬೆರಳಲ್ಲಿ ಸ್ಟೋರಿ ಬರ್ತಾನೇ ಇರ್ತವೆ, ಇಲ್ಲ ಆ ಸ್ಟೇಟಸ್ ನೋಡಿ ಬರ್ತಾನೇ ಇರ್ತವೆ. ಮೇ ಬಿ ಅವ್ರಿಗೆ ಥ್ರೋಟ್ ಚಕ್ರ ಬ್ಲಾಕೇ ಆಗೋದಿಲ್ಲ, ಕ್ರೌನ್ ಚಕ್ರ ಬ್ಲಾಕೇ ಆಗೋದಿಲ್ಲ. ಯಾಕೆ ಅಂದ್ರೆ ನಿಮ್ಮನ್ನು ಹೊಟ್ಟೆ ಉರಿಸ್ತಾ ಇದ್ದಾರೆ, ಅವರು ಫ್ರೀ ಆಗಿಲ್ಲ, ಏನೇನಾಗಿದೆಯೋ ಎಲ್ಲ ಶೇರ್ ಮಾಡ್ತಾ ಇದ್ದಾರೆ. ಹೇಳ್ಕೋಬೇಕು ಅಂದ್ರೆ ಬಾಯ್ಬಿಟ್ಟು ಹೇಳ್ಕೊಳ್ಳಲ್ಲ ಇವಾಗ, ಅವರು ಎಲ್ಲ ಫೋಟೋದಲ್ಲೇ ತೋರಿಸ್ತಾ ಇದ್ದಾರೆ. ನೀವ್ ಅನ್ಕೊಂತ ಇದೀರ, ಓ ಅಲ್ಲೋಗ್ಬಿಟ್ಟಿದ್ದಾರೆ, ಯಾರ್ಯಾರು ಹೋಗಿದ್ದಾರೆ, ಏನಾಗಿದೆ, ನೀವು ನೋಡ್ತಾ ಇದ್ದೀರಾ. ಅದನ್ನೇ ಹೇಳ್ತಾ ಇದ್ದೆ, ನೀನ್ ಸ್ಟೋರೀಸ್ ಹಾಕೋದ್ರಲ್ಲೇ ಗೊತ್ತಾಗುತ್ತೆ ನಿಮ್ದು ಯಾವುದು ಚಕ್ರ, ನಿಮ್ದು ಥ್ರೋಟ್ ಚಕ್ರ ಬ್ಲಾಕ್ ಆಗಲ್ಲ, ಎಲ್ಲ ಹೇಳ್ಕೊಂಡಂಗೆ ತಾನೇ, ಇದು ಊರಿಗೆಲ್ಲ ಹೇಳ್ಕೊಂಡಂಗೆ ತಾನೇ ಅರ್ಥ ಅಂತ. ಸೊ ಈಗಿನವರು ಆ ಥರ ಪೋಸ್ಟ್ ಮಾಡ್ತಾರೆ. ಒಂದು ಎಮೋಷನ್ ಈ ರೀತಿ. ಇನ್ನ ಕೆಲವೊಬ್ರು ಸ್ಟೋರೀಸ್ ನೋಡಿ ನೀವು, ದಿನ ಬರೀ ದೇವ್ರೆ, ಸೋಮವಾರ ಆದ್ರೆ ನಂಜುಂಡೇಶ್ವರ, ಶನಿವಾರ ಆದ್ರೆ ಹನುಮಂತ, ಟಣ್ ಟಣ್ ಅಂತ ಓಪನ್ ಆಗ್ತಾನೆ ಇರುತ್ತೆ. ಸ್ಟೋರೀಸ್ ಓಪನ್ ಮಾಡಿದ ತಕ್ಷಣ ವೆಂಕಟೇಶ್ವರನ್ ಬಾಗ್ಲಿಂಗ್ ಓಪನ್ ಆಗೋದು, ಗಂಟೆ ಬಾರಿಸೋದು, ಸ್ಟೋರೀಸ್ ಅದ್ದೇ ಇರುತ್ತೆ. ಅಥವಾ ಯಾವಾಗ ನೋಡಿದ್ರು ಸ್ಯಾಡ್ ಸ್ಟೋರೀಸ್, ಯಾರಿಗಾಗಿ ಹೇಳಲಿ ಬದುಕು ಒಂದು ಬಂಡಿ, ನೀನು ಅದರ ಅಂತ ಏನೋ ಹಾಕೊಂಡಿರ್ತಾರೆ. ಸೊ ಓದೋರ್ಗೆ ಎಫೆಕ್ಟ್ ಆಗುತ್ತೋ ಹಾಕೊಂಡವ್ರಿಗೆ ಎಫೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಇದನ್ನ ಏನಕ್ಕೆ ಕೇಳ್ತಿದೀನಿ ಅಂದ್ರೆ, ಈ ತರದಿಂದನೂ ಚಕ್ರ ಬ್ಲಾಕ್ಸ್ ಆಗಿರುತ್ತೆ, ಈ ತರದಿಂದನೂ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ಓದೋದ್ಮೇಲೆ ನಿಮ್ಮ ಎಮೋಷನ್ ಚೇಂಜ್ ಆಯ್ತಾ, ಏನಕ್ಕೆ ಬರ್ದವ್ರು ಇವರು ಅಂತ. ರೀಸೆಂಟ್ ಆಗಿ ನಾನು ಸಹನಾ ಇದನ್ನೇ ಯೋಚನೆ ಮಾಡಿ, ಸಹನಾ ಯಾರು ಅಂದ್ರೆ ಸೌಂಡ್ ಹೀಲಿಂಗ್ ಮಾಡುತ್ತಾರಲ್ಲ, ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಪೋಸ್ಟ್ ಬಂದಿತ್ತು, ಅವರೇನೋ ಹೊಸ ಕ್ಲಿನಿಕ್ ಓಪನ್ ಮಾಡಿದ್ದಾರೆ, ಅದಕ್ಕೆ ಅವ್ರ ಅಪೋಸಿಟ್ ಇರೋರು ನವ ಡೇಸ್ ಡ್ರಗ್ಸ್ ಅಡಿಕ್ಟೆಡ್ ಪೀಪಲ್ಸ್ ಆರ್ ಡಾಕ್ಟರ್ಸ್ ಅಂತ ಹಾಕೊಂಡಿದ್ರು. ಸೊ ಅದನ್ನ ನಾವಿಬ್ರು ನೋಡು ಹೆಂಗ್ ಲಿಂಕ್ ಆಗ್ತಾ ಇದೆ ಅಂತ ನಾವಿಬ್ರು ಮಾತಾಡ್ಕೊಂಡ್ವಿ. ಸೊ ಇವಾಗೆಲ್ಲ ಏನು ಬಾಯ್ಬಿಟ್ಟು ಹೇಳಲ್ಲ, ಹಂಗೆ ಮೆಸೇಜಲ್ಲೇ ಹೇಳ್ಬಿಡ್ತಾರೆ. ಇನ್ನೊಂದು, ನಿಮ್ಮ ಮನೆಯಲ್ಲಿ ಶಿಸ್ತು ಅಥವಾ ಏನನ್ನಾರು ನೀವು ಫಿಕ್ಸ್, ನಿಮಗೆ ನಾವು ಚಿಕ್ಕವರಿದ್ದಾಗ ನಮಗೆ ಒಂದು ಇದು ಶಿಸ್ತು ಫಿಕ್ಸ್ ಆಗಿತ್ತು ತಾನೆ, ಬೆಳಗ್ಗೆ ಎದ್ದೇಳ್ಬೇಕು, ಹಲ್ಲುಜ್ಬೇಕು, ಸ್ನಾನ ಮಾಡಬೇಕು, ಆಮೇಲೆ ನಾಷ್ಟ ಕೊಡ್ತಾ ಇದ್ದಿತ್ತು. ಎಸ್ ಈಗೆಲ್ಲ ಸಂಡೇ ಅಂದ್ರೆ ಅದು ಲೆಕ್ಕಕ್ಕೆ ಇಲ್ಲ. ನಮ್ಗೆ ಸಂಡೇ ಇದ್ರು ಹಬ್ಬ ಇದ್ರು ಇದೇ ಸೇಮ್ ರುಟೀನ್ ಇತ್ತು. ಆಮೇಲೆ ಅಪ್ಪ ಬಂದ್ರೆ ಸೈಲೆಂಟ್ ಆಗ್ಬೇಕು, ಏನೋ ಒಂದು ಮೂಲೆ ಇಟ್ಕೊಂಡು ಕುತ್ಕೋಬೇಕು, ಡಿಸ್ಟರ್ಬ್ ಮಾಡಬಾರ್ದು, ದೊಡ್ಡವ್ರು ಮಾತಾಡುವಾಗ ಮಾತಾಡಬಾರ್ದು, ದೊಡ್ಡವ್ರ ಮಾತು ಕೇಳಬೇಕು. ಈಗ ಯಾವ ಡಿಸಿಪ್ಲಿನ್ ಇಲ್ಲ ಮಕ್ಕಳಿಗೆ. ಸೊ ನೀವು ಕ್ರಮಬದ್ಧವಾಗಿ ಶಿಕ್ಷಣವನ್ನ ಕೊಡ್ಲಿಲ್ಲ ಅಂದ್ರೆ ನಾಳೆ ನಿಮ್ಗೆ ವಯಸ್ಸಾದಾಗ ಅವರು ಯಾವುದೇ ರೀತಿಯ ವ್ಯಾಲ್ಯೂಸ್ ಕೊಡೋದಿಲ್ಲ. ಇಲ್ಲ ನೀವು ಅದನ್ನ ಫೇಸ್ ಮಾಡೋದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿ, ಸ್ಪಿರಿಚುವಲಿ ಸ್ಟ್ರಾಂಗ್ ಆಗಿ, ಇಲ್ಲ ಎಮೋಷನಲಿ ಅವ್ರನ್ನ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ಅವರಿಗೆ ಶಿಸ್ತನ್ನ ಕಲಿಸಿ ಡೈಲಿ. ಇಲ್ಲ ಮೇಡಮ್ ಅದು ಆಗೋದೇ ಇಲ್ಲ, ನಮ್ಮ ಮಾತು ಕೇಳೋದೇ ಇಲ್ಲ, ತುಂಬಾ ಹಠ ಮಾಡ್ತಾರೆ, ಸ್ಕೂಲಿಗೆ ಟೈಮ್ ಆಗ್ಬಿಡುತ್ತೆ, ಇದೆಲ್ಲ ಯಾವಾಗ ಹೇಳ್ಕೊಡಕ್ಕಾಗುತ್ತೆ ಅಂತ ನೀವು ಅನ್ಕೋಬಹುದು. ಆತರ ಏನಿಲ್ಲ, ನಮಗೂ ಇದ್ದಿದ್ದು ಇದೇ 24 ಅವರ್ಸ್, ಇವಾಗ್ಲೂ ಇರೋದು ಅದೇ 24 ಅವರ್ಸ್. ಆದ್ರೂ ಯಾಕೆ ಮಾಡಕ್ಕಾಗ್ತಿಲ್ಲ, ಆದ್ರೂ ಯಾಕೆ ಕಲಿತಾ ಇಲ್ಲ ಅಂದ್ರೆ, ಇವಾಗ ಅಪ್ಪ ಅಮ್ಮನೇ ಅಷ್ಟು ಲೇಸಿ ಆಗ್ಬಿಟ್ಟಿದ್ದಾರೆ. ಅವ್ರ ಮೊಬೈಲ್ ನೋಡೋದು, ರೀಲ್ಸ್ ನೋಡೋದು, ಅವ್ರದ್ದೇ ಒಂದು ಲೋಕದಲ್ಲಿ ಅವ್ರು ಇದ್ದಾರೆ. ಸೊ ಅವರು ಟೈಮ್ ಕೊಡಕ್ ಆಗ್ತಾ ಇಲ್ಲ. ಅಂಡ್ ಇದರಿಂದನೂ ಅಷ್ಟೇ, ಮೊನ್ನೆನೂ ಅಷ್ಟೇ, ಇಲ್ಲಿ ಪಕ್ಕದವ್ರ ಮನೇಲಿ ಕೆಲ್ಸದಮ್ಮ ಬರುತ್ತಂತೆ. ಆ ಅಮ್ಮ, ನೀನು ನೀನು ಕೆಲ್ಸನೂ ಮಾಡಲ್ಲ, ಓದೋದು ಇಲ್ಲ, ನೀನ್ ಏನಕ್ಕೆ ಬದುಕಿದ್ಯಾ, ಸತ್ತನ ಹೋಗ್ಬಾರ್ದ ಅಂತ ಬೈದ್ಬಿಟ್ಟು ಆ ಅಮ್ಮ ಕೆಲ್ಸಕ್ಕೆ ಬಂದಿದೆ. ಆ ಹುಡ್ಗಿ ನೇಣ್ ಹಾಕೊಂಡಿದ್ದೆ ಮನೇಲಿ. ಪಕ್ಕದ ಮನೆಯವ್ರು ಯಾರೋ ನೋಡಿ ಫೋನ್ ಮಾಡಿ ಅವ್ರ ಅಮ್ಮಂಗ್ ಕರೆದು, ಅಂದ್ರೆ ಹುಡುಗಿ ಬದುಕಿದೆ, ಬಟ್ ಈಗ ಏನು ಅಂದ್ರೆ ಬ್ರೈನ್ ಅರ್ಧ ಡ್ಯಾಮೇಜ್ ಆಗಿದೆ, ಉಸಿರಾಟ ಬ್ರೈನ್ಗೆ ಹೋಗ್ತಾ ಇಲ್ಲ, ಆಕ್ಸಿಜನ್ ಹೋಗ್ತಾ ಇಲ್ಲ. ಸೊ ಈಗ ಹೆಂಗಾಗಿದೆ ಅಂದ್ರೆ ಆ ಹುಡುಗಿ ಉಳಿದಿದೆ, ಬಟ್ ಸೆನ್ಸ್ ಇಲ್ಲ, ಜೊಲ್ ಬಿಡ್ತಾ ಇದೆ, ಊಟ ಮಾಡ್ಬೇಕು ಗೊತ್ತಾಗ್ತಿಲ್ಲ, ಮಲ್ಕೊಂಡಲ್ಲೇ ಎಲ್ಲ ಮಾಡ್ತಿದೆ. ಈಗ ಅವ್ರು ಅದನ್ನ ಸೇವೆ ಮಾಡ್ಬೇಕು. ವಾಟ್ ಈಸ್ ದ ಯೂಸ್? ಅಂಡ್ ಆ ಹುಡುಗಿನೂ ಅಷ್ಟೇ, ಮೊಬೈಲ್ ಕೊಟ್ರೇನೆ ಊಟ ಮಾಡೋದು, ಮೊಬೈಲ್ ಇದ್ರೇನೆ ಸ್ಕೂಲ್ಗೆ ಹೋಗೋದು, ಮೊಬೈಲ್ ಇದ್ರೇನೆ ಹಂಗಾಗೋದು. ಏನಾಯ್ತೀಗ? ಒಂದಿನ ಮೊಬೈಲ್ ಕೊಟ್ಟಿಲ್ಲ ಬೈದಿದ್ದಕ್ಕೆ ಹಿಂಗ? ಸೊ ಇದನ್ನ ಏನಕ್ಕೆ ಹೇಳ್ತಿದೀನಿ ಅಂದ್ರೆ,
ನಿಮ್ ಸುತ್ತ ಇರೋದು ಅಥವಾ ನಿಮ್ ಫ್ಯಾಮಿಲಿಲಿ ಇರೋದು ಇನ್ನೊಂದು ಏನೋ ಒಂದು ಆಗೋದಕ್ಕಿಂತ ಮುಂಚೆ ಎಲ್ಲ ಕಾರ್ಡ್ಗಳನ್ನ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್. ಮುಂಚೆ ಎಲ್ಲ ಇದು ಇರ್ತಿತ್ತ ಅಂದ್ರೆ ಇರ್ತಿತ್ತು. ಅವಾಗ ವರ್ಷಕ್ಕೊಂದ್ಸತಿ ಯಕ್ಷಗಾನ ಆದ್ರೂ ನೋಡಕ್ ಹೋಗ್ತಿದ್ವಿ, ನಾಟಕ ಆದ್ರೂ ನೋಡಕ್ ಹೋಗ್ತಿದ್ವಿ, ಅಥವಾ ದೇವಸ್ಥಾನ ಮನೆ ದೇವ್ರಿಗೆಲ್ಲ ಹೋದ್ರೆ ಅಟ್ಲೀಸ್ಟ್ 3 ದಿನ ನಾವು ಅಲ್ಲಿ ಸ್ಟೇ ಮಾಡ್ತಿದ್ವಿ. ಒಂದಿನ ಸ್ಟೇ ಮಾಡಿ ಮಾರನೇ ದಿನ ದರ್ಶನ ಮಾಡ್ಕೊಂಡು ಅಟ್ಲೀಸ್ಟ್ ಆ ತರ ಸ್ಪಿರಿಚುವಲ್ ಜರ್ನಿ ಆದ್ರೂ ಮಾಡ್ತಿದ್ವಿ. ಈಗ ಎಲ್ಲಿ ಹೋಗ್ತೀವಿ ನಾವು, ಎಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ? ಹೋದ್ರೆ ರೆಸಾರ್ಟ್ಗೆ ಹೋಗ್ಬೇಕಷ್ಟೇ. ಎಲ್ಲೂ ನಾವು ನಮ್ಮ ಟೈಮ್ನ ನಮ್ಮ ಸ್ಪಿರಿಚುವಲ್ ಇದನ್ನ ಬ್ಯಾಲೆನ್ಸ್ ಮಾಡ್ಕೋತಾ ಇಲ್ಲ. ಹಂಗಾಗಿ ಕಾರ್ಡ್ಸ್ ಅನ್ನೋದು ತುಂಬಾ ಕನೆಕ್ಟ್ ಆಗಿದೆ. ಹಂಗಾಗಿ ಕಾರ್ಡ್ಸ್ ಕಟ್ ಮಾಡ್ಕೋಬೇಕು. ಆಮೇಲೆ ಕೆಲವೊಬ್ರು ನೀವು ಅನ್ಕೊಂಡಿರ್ತೀರ, ನಾನು ಅವರು ಕ್ಲೋಸ್ ಆಗಿದ್ವಿ, ಮಾತಾಡ್ಕೊಂಡಿದ್ವಿ, ಒಬ್ರಿಗೊಬ್ರು ಸಹಾಯ ಮಾಡ್ತಾ ಇದೀವಿ, ಜೊತೆಯಾಗಿರ್ತೀವಿ, ನಮ್ಮ ಮಧ್ಯೆ ಏನು ಬಾಂಧವ್ಯ ಇಲ್ಲ ಅಂತ ಅನ್ಕೋಬಹುದು. ಮೇ ಬಿ ನೀವು ಸೋಲ್ಮೇಟ್ಸ್ ಆಗಿರಬಹುದು. ಆಮೇಲೆ ನಿಮ್ಗೆ ಗೊತ್ತಾ, ಟ್ವಿನ್ ಫ್ಲೇಮ್ ಅವರು ತುಂಬಾ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರೆ. ಗಂಡ ಹೆಂಡತಿ ಮದ್ವೆ ಆಗಿ ಎಷ್ಟೋ ವರ್ಷಗಳಾದ್ರೂ ಒಬ್ರಿಗೊಬ್ರು ಮಾತಾಡ್ತಿರೋದಿಲ್ಲ, ಬೇಜಾರಾಗಿರುತ್ತೆ, ಒಬ್ರಿಗೊಬ್ರು ಹರ್ಟ್ ಮಾಡ್ತಿರ್ತಾರೆ, ಹಿಂಸೆ ಮಾಡ್ತಿರ್ತಾರೆ, ಆದ್ರೂ ಜೊತೆಗಿರ್ತಾರೆ, ಸಹಿಸ್ಕೊಂಡಿರ್ತಾರೆ. ಯಾಕಂದ್ರೆ ಟ್ವಿನ್ ಫ್ಲೇಮ್ ಬರೋದು ಹೆಂಗೆ ಅಂತಂದ್ರೆ, ನಾನೊಂದ್ 50 ಲೆಸನ್ ಕಲಿಬೇಕು, ನಾನು ಒಂದೇ ಜನ್ಮದಲ್ಲಿ ಅದನ್ನ ಕಲಿಯಕ್ಕಾಗೋದಿಲ್ಲ, ಹಂಗಾದ್ರೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಪ್ಲಿಟ್ ಮಾಡ್ತಾರೆ ದೇವರು. ನೀನ್ 25 ಕಲಿ, ನೀನ್ 25 ಕಲಿ ಅಂತ. ಸೊ ಅವ್ರಿಬ್ಬರನ್ನು ಒಂದುಗೂಡಿಸ್ತಾರೆ. ಸೊ ಇಬ್ರು ಒಡೆದಾಡಿತಾರೆ. ಬಿಕಾಸ್ ಎರಡು ಒಂದೇ ತರಾನೇ ಯೋಚನೆ ಮಾಡ್ತವೆ, ಎರಡು ಒಂದೇ ತರ ಘರ್ಷಣೆ ಆಗುತ್ತೆ, ಎರಡು ಒಂದೇ ತರಾನೇ. ಪ್ಲಸ್ ಅದರಲ್ಲಿ ಮಿನಿಮಮ್ 13 to 15 years ಗ್ಯಾಪ್ ಇರುತ್ತೆ ಹುಡುಗ ಹುಡುಗಿ ಮಧ್ಯ, ಅಥವಾ ಸೇಮ್ ಏಜ್ ಇರುತ್ತೆ. ಎರಡರಲ್ಲಿ ಒಂದಿರುತ್ತೆ ಈ ಟ್ವಿನ್ ಫ್ಲೇಮ್ ಅಲ್ಲಿ ಬರೋವಂಥವ್ರು. ಈಗ ನೀವು ಯಾರೊಬ್ಬರನ್ನ, ಅದು ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ನೀವು ಅವ್ರು ಕ್ಲೋಸ್ ಇದ್ದಾರೆ, ಫ್ರೆಂಡ್ ಆಗಿದ್ದಾರೆ, ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನಮ್ದೆ ಆತರ ಏನು ಕನೆಕ್ಷನ್ ಇಲ್ಲ ಅಂತ ನೀವು ಅನ್ಕೊಂಡು ಅವ್ರ ಜೊತೆ ಮಾತಾಡ್ತಾ ಇರ್ಬೋದು, ದ್ಯಾಟ್ ಈಸ್ ಆಲ್ಸೋ ಕಾರ್ಡ್. ಆಮೇಲೆ ತುಂಬಾ ಸತಿ ನಾನು ಹೇಳಿದ್ದೀನಿ, ಬರೀ ಹ್ಯಾಂಡ್ ಶೇಕ್ ಮಾಡೋದ್ರಿಂದ, ಜಸ್ಟ್ ಈ ತರ ಕೈ ಹೋಲ್ಡ್ ಮಾಡ್ಕೊಳ್ಳೋದ್ರಿಂದ, ಅಥವಾ ಒಬ್ಬರಿಗೆ ಮೇ ಬಿ ಬಸ್ಸಲ್ಲಿ ಓಡಾಡೋರು ನೀವು ಎಷ್ಟೊಂದ್ ಸತಿ ಕೆಲವೊಬ್ಬರನ್ನ ಟಚ್ ಮಾಡ್ತೀರಾ ಗೊತ್ತಿಲ್ಲದೆ, ಅಥವಾ ನೀವು ಯಾವುದೋ ಒಂದು ಫ್ರೆಂಡ್ನೇನೆ ತುಂಬಾ ಕ್ಲೋಸ್ ಆಗಿ ಅಂದ್ರೆ ಹಿಂಗೆಲ್ಲ ಹಾಕೊಂಡು ನಾವು ಮಾತಾಡ್ತೀವಿ. ಸೊ ಅದರಿಂದನೂ ಕಾರ್ಡ್ಸ್ ಕನೆಕ್ಟ್ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆಗಿದ್ದಾಗ ನೀವು ಹೆಂಗ್ ಬಿಹೇವ್ ಮಾಡ್ತೀರಾ, ಫ್ಯಾಮಿಲಿ ಜೊತೆಗಿದ್ದಾಗ ಹೆಂಗ್ ಬಿಹೇವ್ ಮಾಡ್ತೀರಾ? ವೈ ವೈ ಯಾಕೆ ಆ ಥರ ಬಿಹೇವ್ ಮಾಡ್ತೀವಿ? ಅಲ್ಲಿ ಕ್ಲೋಸ್ನೆಸ್ ಇರುತ್ತೆ, ಇಲ್ಲಿ ಯಾಕೆ ನಾವು ಬೇರೆ ಥರ ಬಿಹೇವ್ ಮಾಡ್ತೀವಿ ಅಂದರೆ ಬಿಕಾಸ್ ಆಫ್ ಕಾರ್ಡ್ಸ್. ಅಲ್ಲಿರೋ ಕಾರ್ಡ್ಸ್ ನಿಮ್ಮನ್ನ ಹಂಗೆ ಕನ್ವರ್ಟ್ ಮಾಡ್ತಿರುತ್ತೆ, ಇಲ್ಲಿರೋ ಕಾರ್ಡ್ಸ್ ನಿಮ್ಮನ್ನ ಹಿಂಗೆ ಕನ್ವರ್ಟ್ ಮಾಡ್ತಿರುತ್ತೆ. ಸೊ ಆದಷ್ಟು ಹಳೆ ಕಾರ್ಡ್ಸ್ನ ಕಟ್ ಮಾಡಿಕೊಂಡು, ಅಂದರೆ ನಿಮಗೆ ಹೊಸ ಕಾರ್ಡ್ಸ್ ಬರಲ್ವಾ ಅಂತ ನಿಮ್ಮ ಕ್ವಶನ್ ಏನಾದ್ರು ಇದ್ರೆ ಬರುತ್ತೆ, ಬಟ್ ಆವಾಗ ಇಷ್ಟೊಂದು ಕಷ್ಟ ಆಗೋದಿಲ್ಲ ನಿಮಗೆ ಹಳೇದನ್ನ ಕ್ಲಿಯರ್ ಮಾಡ್ಕೊಡೋದಕ್ಕೆ. ಆಮೇಲೆ ಇನ್ನೊಂದು, ಇದು ಬಂದು ಈ ಜನ್ಮದ ಒಂದೇ ಅಲ್ಲ ನಾವು ಕಾರ್ಡ್ ಕಟ್ ಮಾಡೋದು. ಮೇ ಬಿ ನೆಕ್ಸ್ಟ್ ಕಾರ್ಡ್ ಕಟ್ ಮಾಡುವಾಗ ನಿಮ್ಗೆ ಯಾವ್ದೋ ಆನಿಮಲ್ ಸ್ಪಿರಿಟ್ ಬರಬಹುದು, ಅದರ ನೆಕ್ಸ್ಟ್ ನಿಮ್ಮ ಮೇಲ್ ವರ್ಷನ್ದು ಬರಬಹುದು ಕಾರ್ಡ್ ಕಟ್ಟಿಂಗು. ಅದಕ್ಕಿನ್ನ ಲಾಸ್ಟ್ ಜನ್ಮದ್ದು ಅಂದ್ರೆ ಬೇರೆ ದೇಶದಲ್ಲೇ ಹುಟ್ಟಿದ್ರೇನೋ ಅಲ್ಲಿ ಕಾರ್ಡ್ ಕಟ್ ಆಗಿರಬಹುದು, ಅಲ್ಲಿ ಕಾರ್ಡ್ ಕಟ್ ಬರಬಹುದು. ನಾನು ಲಾಸ್ಟ್ ಟೈಮ್ ಮನಿ ಕ್ಲಾಸಲ್ಲಿ ಹೇಳಿದೆ, 7 ಆಮ್, ನಕ್ಷತ್ರದ ಗುಂಪುಗಳಿದೆ, ಸ್ಟಾರ್ ಸೀಡ್ಸ್ ಇದಾವೆ. ಸಯಾಮಿ, ಆ, ಅಫಾಮ್, ಸುಯಾರ್, ಇವೆಲ್ಲ ಸ್ಟಾರ್ ಸೀಡ್ಸ್. ಅಲ್ಲಿಂದ ನೀವು ಹುಟ್ಟು ಬಂದಿದ್ರೆ ನೀರಿಗೆ ಭಯ ಪಡ್ತೀರಾ, ಬೆಂಕಿಗೆ ಭಯ ಪಡ್ತೀರಾ, ಗಾಳಿಗೆ ಭಯ ಪಡ್ತೀರಾ, ಒಬ್ರೇ ಇರೋದಕ್ಕೆ ಭಯ ಪಡ್ತೀರಾ, ಕತ್ಲಲ್ಲಿ ಭಯ ಪಡ್ತೀರಾ. ಅಂದ್ರೆ ಒಂದೊಂದು ಸ್ಟಾರ್ ಸೀಡ್ಸ್ ಅವ್ರಿಗೆ ಈ ತರ ಡಿಫಿಷಿಯನ್ಸಿ ಇರುತ್ತೆ, ಆವಾಗ ಅದ್ರ ಡಿಫೆಕ್ಟ್ ಇರುತ್ತೆ, ಅಥವಾ ಈ ತರದ ಭಯ ಇರುತ್ತೆ. ಸೊ ಅದರಿಂದ ಕಾರ್ಡ್ ಕಟ್ ಮಾಡ್ಕೋಬೇಕು. ನೀವು ಎಷ್ಟೊಂದ್ ಸತಿ ಅಬ್ಸರ್ವ್ ಮಾಡಿ, ಬೇರೆಯವರ ಮದ್ವೆ ಆಗಿ ಕಷ್ಟ ಅನುಭವಿಸ್ತಿರೋದನ್ನ ನೋಡಿ ಈಗ ಅವರು ಮದ್ವೆ ಮಾಡ್ಕೊಳ್ಳೋದಕ್ಕೆ ಭಯ ಪಡುವಂಥದ್ದು, ಅಥವಾ ಒಂದು ಪಾರ್ಟ್ನರ್ನ ಚೂಸ್ ಮಾಡೋದಕ್ಕೆ ಭಯ ಪಟ್ಕೊಂತ ಇರೋಂಥವ್ರು ಎಷ್ಟೋ ಜನ ಇದ್ದಾರೆ. ಮದ್ವೆನೇ ಬೇಡ ಅನ್ನೋರು ಎಷ್ಟೋ ಜನ ಇದ್ದಾರೆ. ಅಂಡ್ ಇನ್ನ ಕೆಲವರು ನಾವು ಗಂಡ ಹೆಂಡತಿ ತರ ಇದೀವಿ, ಆದ್ರೆ ನಾವು ಆತರ ಯಾವುದು ಬಿಹೇವ್ ಮಾಡಲ್ಲ ಅನ್ನೋರು ಎಷ್ಟೋ ಜನ ಇದ್ದಾರೆ. ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕಂತೇನಿಲ್ಲ, ಆತರ ಯಾರಿದಾರೋ ಅವ್ರಿಗೆ ಗೊತ್ತಾಗುತ್ತೆ. ಇನ್ನ ಕೆಲವರು ಗಂಡ ಹೆಂಡತಿ ತರಾನೇ ಇರ್ತಾರೆ, ಆದ್ರೆ ಅವ್ರ ಮಧ್ಯೆ ಯಾವುದೇ ರೀತಿಯ ಹ್ಮ್ ಕಟ್ಟುಪಾಡುಗಳು ಇರೋದಿಲ್ಲ. ನೀನ್ ಹಿಂಗೆ ಬಿಹೇವ್ ಮಾಡ್ಬೇಕು, ನೀನ್ ಹಿಂಗೆ ಇರ್ಬೇಕು. ಕೆಲವೊಬ್ರು ಹೇಳ್ತಾರೆ, ಅವಳಿಗೆ ಇಷ್ಟ ಆಗಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ, ನಮ್ಮ ಮನೆಗ್ ಬಾ ಅಂತ. ಅವಳು ಅವ್ರ ಮನೆಯಲ್ಲೇ ಇದ್ರು ಓಕೆ, ಅವ್ರ ತವ್ರ ಮನೇಲಿ ಇದ್ರು ಓಕೆ, ಅಕ್ಕನ ಮನೇಲಿ ಇದ್ರು ಓಕೆ ಅಂತ ಸುಮ್ನಾಗ್ಬಿಡ್ತಾರೆ. ಅದನ್ನ ಇದು ಆಮೇಲೆ ಈ ತರ ನಿಮ್ಗೆ ನೀರ್ ಭಯ, ಬೆಂಕಿ ಭಯ ಅಂದ್ರೆ ಫೋಬಿಯಾಸ್ ಇರುತ್ತೆ. ಅದು ಯಾಕೆ ಅಂದ್ರೆ ಪಾಸ್ಟ್ ಅಲ್ಲಿ ನಿಮ್ಗೆ ಆ ತರದ್ ಅದರಿಂದ ಏನಾದ್ರು ಡೆತ್ಸ್ ಆಗಿರುತ್ತೆ. ಸೊ ಅದರಿಂದನೂ ಕಾರ್ಡ್ ಕಟ್ ಮಾಡ್ಕೊಬೇಕು. ಕೆಲವ್ರು ಹೇಳ್ತಾರೆ ಗೊತ್ತಾ, ನನ್ಗೆ ಅನ್ನಿಸ್ತಾ ಇತ್ತು ಏನೋ ಒಂದು ಆಗುತ್ತೆ, ನನ್ಗೇನೋ ಒಂದು ಅನ್ನಿಸ್ತಾ ಇತ್ತು, ಅದು ಹಂಗೆ ಆಯ್ತು ಅಂತ ಕೆಲವೊಬ್ರು ಹೇಳ್ತಿರ್ತಾರೆ ಗೊತ್ತಾ. ಸೊ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದಾನೇ ನಿಮ್ಮ ಸೋಲ್ ನಿಮ್ಗೆ ಹಿಂಟ್ ಕೊಡ್ತಾ ಇರತ್ತೆ. ಇದನ್ನು ಅಷ್ಟೇ ಒಂದು ಹಿಂಟ್ ಅಂತಾನೆ ಅನ್ಕೊಳ್ಳಿ. ನಿಮಗ್ ನೀವು ಹೀಲ್ ಮಾಡ್ಕೊಂಡ್ರೇನೆ ಹೊಸದು. ಇದು ಇವಾಗ ನೀರ್ ಹೋಗ್ತಾ ಇಲ್ಲ, ನೀರ್ ಬ್ಲಾಕ್ ಆಗಿದೆ, ನೀನು ಮೇಲ್ಗಡೆಯಿಂದ ನೀನು ಜ್ಯೂಸ್ ಹಾಕ್ತಾ ಇದೀಯಾ, ಆಮೇಲೆ
ಆಯುರ್ವೇದಿಕ್ ಔಷಧಿ ಆಗ್ತಾ ಇದೆ, ಇದು ನೀರ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ರಿಸಲ್ಟ್ ಹೆಂಗ್ ಕೊಡುತ್ತೆ? ಫಸ್ಟ್ ಯು ಹ್ಯಾವ್ ಟು ಕ್ಲಿಯರ್ ದಿಸ್ ಬ್ಲಾಕ್, ದೆನ್ ನೀನ್ ಮೆಡಿಟೇಷನ್ ಮಾಡು, ಇಟ್ ವಿಲ್ ಹೀಲ್. ನೀನು ಜಸ್ಟ್ ಒಂದು ಹೂವಿನ ಸ್ಮೆಲ್ ತಗೋ, ಇಟ್ ವಿಲ್ ಹೀಲ್. ನೀನು ಒಂದು ಹಾಡು ಹೇಳೋ, ಇಟ್ ವಿಲ್ ಹೀಲ್. ಕೆಲವೊಂದು ಬರೀ ಮ್ಯೂಸಿಕ್ ಕೇಳಿದ್ರೇನೆ ಎಷ್ಟೊಂದು ಮನಸ್ಸಿಗೆ ಹೀಲಿಂಗ್ಸ್ ಸಿಗುತ್ತೆ, ಎಷ್ಟೊಂದು ಕಾಯಿಲೆಗಳು ವಾಸಿ ಆಗತ್ತೆ. ಅಂಥದ್ರಲ್ಲಿ ನೀವು ಬ್ಲಾಕೇಜಸ್ನ ಇಟ್ಕೊಂಡು ಮೇಲ್ನೋಟಕ್ಕೆ ನಾನು ಕ್ರಿಸ್ಟಲ್ ಹಾಕೋತಾ ಇದ್ದೀನಿ, ನಾನು ಮೆಡಿಟೇಷನ್ ಮಾಡ್ತೀನಿ, ನಾನು ದೇವ್ರ ಪೂಜೆಗಳನ್ನ ಮಾಡ್ತೀನಿ, ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀನಿ, ನಾನು ಯಾವಾಗ್ಲೂ ಒಳ್ಳೇದನ್ನೇ ಯೋಚನೆ ಮಾಡಿ ನೀವು ಅನ್ಕೋಬಹುದಷ್ಟೇ. ನಿಮ್ಮ ಮೈಂಡ್ ನಿಮ್ಗೆ ಅಂದ್ರೆ ಪಂಚೇಂದ್ರಿಯಗಳು ಸೆನ್ಸ್ ಏನಿದೆಯೋ ಅದ ಥರ ಹೇಳ್ತಾ ಇದೆ. ನಿಮ್ಮ ಆತ್ಮನ್ ಲೆವೆಲ್ಗೆ, ಚಕ್ರಾಸ್ ಲೆವೆಲ್ಗೆ, ಬಾಡಿ ಲೆವೆಲ್ಗೆ ನೀವು ಹೆಂಗ್ ನೋಡ್ತೀರಾ? ಹೆಂಗ್ ಗೊತ್ತಾಗತ್ತೆ? ಅದಕ್ಕೇನೆ ಕಾರ್ಡ್ ಕಟಿಂಗ್ ತುಂಬಾ 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 ಇಂಪಾರ್ಟೆಂಟ್. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗಿ. ಇದು ನಿಮಗೆ ಮಾಹಿತಿ ಕೊಟ್ಟಿರೋದು, ಇದ್ರ ಬಗ್ಗೆ ಗೊತ್ತಿರಲಿ ಅಂತ ಮಾಹಿತಿ ಕೊಟ್ಟಿದ್ದು. ಆಲ್ರೆಡಿ ಒಂದು ಫ್ರೀ ಕ್ಲಾಸ್ನು ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಇಂಟ್ರೆಸ್ಟ್ ಇರೋ ಜಾಯ್ನ್ ಆಗಿ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇನ್ನೇನಾದರೂ ಡೌಟ್ಸ್ ಇದ್ರೆ ಕೇಳಿ. ಇದನ್ನ ಬಿಟ್ಟು ಕೇಳ್ತೀನಿ ಅಂದ್ರೂ ಪರವಾಗಿಲ್ಲ, ಇದಕ್ಕೆ ರಿಲೇಟೆಡ್ ಕೇಳಿದ್ರೂ ಪರವಾಗಿಲ್ಲ. ಮಾಸ್ಟರ್, ಹ್ಮ್ ಈ ಕಾರ್ಡ್ ಕಟಿಂಗ್ ಕ್ಯಾಂಡಲ್ ಮುಖಾಂತರ ಮಾಡುವುದಲ್ರಿ? ಹಾ, ಅದು ಬರೀ ಸ್ಪೆಲ್ಸ್ ನಮ್ದು ಅಲ್ಲಿ ಮಾಡೋದು. ಸ್ಪೆಲ್ಸ್ ಅಲ್ಲಿ ಕಾರ್ಡ್ ಕಟಿಂಗ್ ಸಜೆಸ್ಟ್ ಮಾಡಿದ್ರೆ ಅದನ್ನ ಕ್ಯಾಂಡಲ್ ಅಲ್ಲಿ ಮಾಡ್ಬೇಕು. ಹ್ಮ್ ಫೀಸ್ 2,999 ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ನಾನು ಅದನ್ನ. ಇನ್ನೇನು ಡೌಟ್ ಇಲ್ವಾ? ಡೌಟ್ ಅಲ್ಲ, ಮೇಡಮ್ ಇನ್ನೇನಾದ್ರು ಕ್ವಶನ್ ಕೇಳೋದಿದ್ಯಾ? ಹ್ಮ್ ಮೇಡಮ್ ಥ್ಯಾಂಕ್ಸ್ ಮೇಡಮ್. ಕ್ಲಾಸಾ? ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ಸ್, ವೆಲ್ಕಮ್. ಇವು ರಾಜ ಸರ್ಗೆ ಪ್ರೆಸಿಡೆಂಟ್, ಸುಮಲತಾ ಅವ್ರಿಗೆ ವೈಸ್ ಪ್ರೆಸಿಡೆಂಟ್ ಕೊಟ್ರಿ, ನಿಮ್ಗೆ ತುಂಬಾ ಥ್ಯಾಂಕ್ಸ್. ಚೇರ್ಮನ್, ನಿಮ್ಗೂ ಕೊಟ್ಟಿದ್ದೀನಲ್ಲ ಚೇರ್ಮನ್ ಅಂತ, ದಾವಣಗೆರೆಗೆ ಅದು. ಏನ್ ಸರ್, ಏನ್ ಪ್ರೆಸಿಡೆಂಟ್ ಸರ್? ಏನೋ ಪ್ರೆಸಿಡೆಂಟ್ ಅಂತ ಹೇಳ್ತಾರೆ. ಅಧ್ಯಕ್ಷ ಸ್ಥಾನ ತಗೊಂಡ್ರಲ್ಲ ಸರ್ ನೀವು, ಅದಕ್ಕೆ ಕಂಗ್ರಾಟ್ಸ್. ಪ್ರೆಸಿಡೆಂಟ್ ಅಂತ ಹೇಳಿದ್ ಮೇಡಮ್ ಮಾಸ್ಟರ್ ನಿಮಗೆ. ಚೇರ್ಮನ್ ಅವರು, ನಮ್ಗಲ್ಲ ಸರ್, ನಿಮಗೆ ವೈಸ್ ಪ್ರೆಸಿಡೆಂಟ್ ಸುಮಲತಾ. ಅಯ್ಯೋ ಓ, ಅದಕ್ಕೆ ಹಾಗೆ ಇದ್ ಮಾಡ್ಬಿಡ್ರಿ ಬಿಡಿ, ಏನೋ ಒಂದ್ ಚೇರ್ಮನ್ ಆಗಿದೆ ಅಂತ ಸುಮ್ನೆ ಹೇಳಿದ್ದು ಸತ್ಯನಾರಾಯಣ ಹೇಳಿದಾರೆ ಸರಿಗೆ. ಹ್ಮ್ ಚೇರ್ಮನ್ ಅಂತ ಹೇಳಿದ್ದು ಸತ್ಯನಾರಾಯಣ ಮಾಸ್ಟರ್ಗೆ. ಸಪ್ನಾ, ಸಪ್ನಾ ಇಲ್ಲಿ ಸ್ವಪ್ನ ಏನು ಪೋಸ್ಟ್ ಕೊಡ್ಲಿಲ್ಲಲ್ಲ ಮೇಡಮ್. ಅದನ್ನೇ ಸಪ್ನಾ, ನಿಂಗೆ ಯಾವ ಪೋಸ್ಟ್ ಬೇಕು ನೋಡಿ? ಎಲ್ಲರಿಗೂ ಒಂದು ಪೋಸ್ಟ್ ಕೊಟ್ಟಿದ್ದೀನಿ, ನಿಂಗೆ ಯಾವ್ದು ಬೇಕು? ಯಾವ್ದ್ ಬ್ಯಾಡ್ರಿ ನೀನ್ ನಂಗೆ, ಏಂಜಲ್. ನಂಗೆ ಯಾವ್ದು ಬೇಡ್ರಿ. ಯಾವ್ದ್ರಿ? ಅದಕ್ಕೆ ಆಕೆಗೆ ಏಂಜಲ್ ಅಂತ ಕೊಟ್ಬಿಡೋಣ. ಥ್ಯಾಂಕ್ಸ್ ರೀ ಮ್ಯಾಮ್. ಹ್ಮ್ ಇವತ್ತು ಬಟರ್ಫ್ಲೈ ಇರೋದು ಅಂಗಿ ಹಾಕೊಂಡ್ಬಿಟ್ಟಿದ್ದೀನಿ. ಹ್ಮ್ ವಸು ಎಲ್ಲಿ ಹೋದ್ರಾ? ಇಲ್ಲ ಮ್ಯಾಮ್ ಇದೀನಿ. ಅದೇ ನೀವು ಆ ಡಿಪಾರ್ಟ್ಮೆಂಟ್ಗೆ ಹೆಡ್ಡು. ಮ್ಯಾಮ್ ಏನಂತ ಗೊತ್ತಿಲ್ಲ ಮ್ಯಾಮ್, ಜೋರ್ ನಿದ್ದೆ ಸುತ್ತಾ ಇದೆ ಮ್ಯಾಮ್. ಮತ್ ಇಷ್ಟೊತ್ತಲ್ಲೆಲ್ಲ ನಿದ್ದೆನೆ ಮಾಡೋದು? ನಾವೇನೇನ್ ಕ್ರಿಕೆಟ್ ಆಡಕ್ ಹೋಗ್ತೀವಿ? ನಾವು ನಿದ್ದೆನೆ ಮಾಡ್ತೀವಿ. ಮುಚ್ಚಿ ಮುಚ್ಚಿ ಹೋಗ್ತಾ ಇದೆ ಮ್ಯಾಮ್, ಆಗ್ತಿಲ್ಲ ಕಣ್ಣು. ಹೌದು, ಅದನ್ನೇ ಅನ್ನೋದು ಹೀಲಿಂಗ್ ಅಂದ್ರೆ. ಬರೀ ನಿಮ್ಗೆ ಯಾವಾಗ್ಲೂ ಕ್ಯಾಸೆಟ್ ಹಾಕ್ಬಿಟ್ಟು ಓ ಅನ್ಸ್ತೀನಿ ಅಂದ್ಕೊಂಡಿದ್ದೀರಾ? There is so many ways: healing, cord cutting, meditation, affirmations, law of attraction. There is so many methods.
ಸೊ ಇದು ಒಂದು ಟೈಪ್ ಆಫ್ ಹೀಲಿಂಗ್ ಏನೆ ನಿಮ್ಗೆ. ಅದಕ್ಕೆ ನಿದ್ದೆ ಬರ್ತಿದೆ. ಹೋಗಿ ಮಲ್ಕೊಳ್ಳಿ. ಕ್ಲಾಸ್ ಎಲ್ಲ ಕಂಪ್ಲೀಟ್ ಆಯ್ತು. ನಾವು ಬರೀ ಮಾತಾಡ್ತಾ ಇದೀವಿ ಅಷ್ಟೇ. ಒಂದ್ಸತಿ ಮ್ಯಾಮ್ ಏಂಜಲ್ ಕ್ಲಾಸ್ ಅಂತ ಮಾಡಿದ್ದೆ, ಅದರಲ್ಲಿ ಮತ್ತೆ 21 ಡೇಸ್ ಕ್ಲಾಸಲ್ಲಿ ಮೇ ಬಿ ನಾವು 3-3 ಅವರ್ ಕ್ಲಾಸ್ 1 ಅವರ್ ಇದ್ರು 3-3 ಅವರ್ ಮಾತಾಡ್ತಿದ್ವಿ ಅನ್ಸುತ್ತೆ ಅದ್ರಲ್ಲಿ. ಮ್ಯಾಮ್ ಮನಿ ಕ್ಲಾಸ್ ಡ್ರೀಮ್ ಶೈಲಜಾ. ಡ್ರೀಮ್ ಸಾರಿ ಮಲಗಿದ್ದಾಗ ಡ್ರೀಮ್ಸ್ ಬರುತ್ತಲ್ಲ ಮ್ಯಾಮ್, ಹ್ಮ್ ಅಂದ್ರೆ ಈ ನಡುವೆ ತುಂಬಾ ಬರ್ತಾ ಇದೆ. ಏನು ಒಂಥರ ಲಿಂಕ್ ಇರಲ್ಲ, ಅದು ಬರ್ತಾನೆ ಇರುತ್ತೆ. ದಟ್ ಈಸ್ ಆ, ಫ್ರಮ್ ಪಾಸ್ಟ್ ಲೈಫ್ ಯು ಆರ್ ಗೆಟಿಂಗ್, ಬಿಕಾಸ್ ಯು ಆರ್ ಓಪನ್ ಅಪ್. ನಿಮ್ಮ ಕ್ರೌನ್ ಚಕ್ರ ಓಪನ್ ಅಪ್ ಆಗ್ತಿದೆ. ಆ್ಯಂಡ್ ಚಕ್ರ ಮೆಡಿಟೇಷನ್ಗಳನ್ನ ಮಾಡ್ತಿದ್ದೀರಾ, ಹೀಲಿಂಗ್ಸ್ನ ಮಾಡಿಸ್ಕೊಂಡಿದ್ದೀರಾ. ಹೀಲಿಂಗ್ಸ್ ಇನ್ ದ ಸೆನ್ಸ್ ಫ್ರೀ ಕ್ಲಾಸ್ ಆದರೂ ಪರವಾಗಿಲ್ಲ, ಬಟ್ ಹೀಲಿಂಗ್ಸ್ ಆಗಿರೋದ್ರಿಂದ ಕೆಲವೊಂದು ಚಕ್ರಾಸ್ ಆಕ್ಟಿವ್ ಆಗಿರೋದ್ರಿಂದ ಇಟ್ ಈಸ್ ಚಾನಲಿಂಗ್ ಫ್ರಮ್ ಪಾಸ್ಟ್. ಆಮೇಲೆ ಪ್ಯಾರಲಲ್ ವರ್ಲ್ಡಲ್ಲೂ ನಿಮ್ಮ ಥರದ್ದೇ ಒಂದು ಯೂನಿವರ್ಸ್ ಇರುತ್ತೆ. ಅಲ್ಲೂ ನೀವು ರೋಲ್ ಪ್ಲೇ ಮಾಡ್ತಿರ್ತೀರ. ಮೇ ಬಿ ಒಂದ್ರಲ್ಲಿ ನೀವು ಮೇಲ್ ಆಗಿರ್ತೀರಾ, ಒಂದ್ರಲ್ಲಿ ಫಿಮೇಲ್ ಆಗಿರ್ತೀರಾ. ಹಂಗಾಗಿ ನಿಮಗೆ ಕ್ಯಾರೆಕ್ಟರ್ ಮತ್ತೆ ಸ್ಟೋರಿ ಗೊತ್ತಿರಲ್ಲ. ಸಮಥಿಂಗ್ ಯು ವಿಷನ್ ಅಷ್ಟೇ. ಸೊ ಈಗ ಅದನ್ನೇ ನಾವು ಏಂಜಲ್ ಕಾಣಿಸ್ತು ನನ್ಗೆ ಹೇಳ್ತು ಅಂತ ಅಂದ್ರೆ ಇದೇ ವಿಷನ್ಸೇ ನಮಗೂ ಬರೋದು. ನೀವೇನು ಕನಸು ಅಂತ ಹೇಳ್ತಿದ್ದೀರಲ್ಲ, ಅದೇ ನಾವು ಅದನ್ನ ವಿಷನ್ ಅಂತ ಅನ್ಕೊಂಡು ಡೌನ್ಲೋಡ್ ಆಯ್ತು ಅಂತ ಬರಿತೀವಿ. ಅದನ್ನೇ ನಾವು ರೀಡಿಂಗ್ಸ್ ಅಲ್ಲಿ ಇದರಲ್ಲಿ ಹೇಳ್ತಿರ್ತೀನಿ ಗೊತ್ತಾ, ನೆನ್ನೆ ಹಂಗೆ ಅನಿಸ್ತು ನಂಗೆ, ಮೊನ್ನೆ ಹಿಂಗೆ ಅನಿಸ್ತು ಅಂತ. ಅದನ್ನೇನೆ ಚಾನಲಿಂಗ್ ಅಂತ ಬರಿತೀವಿ ನಾವು. ಶಾಲಿನಿ, ನೀವು ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಇಲ್ಲ. ಇಲ್ಲ ಮ್ಯಾಮ್. ಓಕೆ ಓಕೆ, ಇಲ್ಲ. ತೇಜು ಹೇಳಿ. ಮ್ಯಾಮ್ ಆಕ್ಚುಲಿ ಲೈಕ್ ಒನ್ ಮೋರ್ ಥಿಂಗ್ ಹೇಳ್ಬೇಕಿತ್ತು. ಕಾರ್ಡ್ ಕಟ್ಟಿಂಗ್ ನೀವೇನ್ ನೋಡಿದ್ರಿ ನಿನ್ನೆ ಕ್ಲಾಸ್, ಇಟ್ಸ್ ಲೈಕ್ ಜಸ್ಟ್ ಒಂದ್ ಜಲಕ್ ಅಂತ ಹೇಳ್ಬೋದು ಅಷ್ಟೇ. ಮ್ಯಾಮ್ ಕಾರ್ಡ್ ಕಟ್ಟಿಂಗ್ ಮಾಡ್ಸೋದು ಇಟ್ ವಿಲ್ ಬಿ ಫಾರ್ 1 hour ಇರುತ್ತೆ. ಅದು ಲೈಕ್ ಯು ಕಾಂಟ್ ಇವನ್ ಇಮ್ಯಾಜಿನ್. ನೀವು ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ 7 ಚಕ್ರದಲ್ಲಿರೋ ನಿಮ್ಗೆ ಕಂಪ್ಲೀಟ್ ಡೀಪ್ ಆಗೇ ಕಾರ್ಡ್ ಕಟ್ ಆಗೋದು. ಇಟ್ಸ್ ನಾಟ್ ಜಸ್ಟ್ ನಿಮ್ ಆರಾ ಅಷ್ಟೇ ಅಲ್ಲ, ಕಂಪ್ಲೀಟ್ ಡೀಪ್ ಆಗೇ ಕಟ್ ಮಾಡೋದು using all the like angels, the I can't reveal, but I'm just telling angels and Mother Gaia ಸಿಂಬಾಲ್ಸ್, and ಮದರ್ ಗಾಯ, symbols and ವೆಪನ್ಸ್, ಏಂಜಲ್ dragon, ವೆಪನ್ಸ್. yeah, dragon ಎಲ್ಲ ಯೂಸ್ ಮಾಡಿ ಅವರು ಹೀಲಿಂಗ್ ಮಾಡೋದು. ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಮೆಡಿಟೇಷನ್. ಒನ್ಸ್ ನೀವು ಲೈಕ್ ಅಟೆಂಡ್ ಆದ್ರೆ ಒಂದ್ ಕ್ಲಾಸು, ಸೊ ದಟ್ ಗೊತ್ತಾಗುತ್ತೆ. ದಟ್ ಇಸ್ ಅ ಡಿಫ್ರೆಂಟ್. ನಿನ್ನೆ ಮಾಡಿದ್ದು ಇಟ್ಸ್ ಜಸ್ಟ್ ಜಲಕ್ ಅಂತ ನಿಮ್ಗೆ ಅದೇ ಅನ್ಸುತ್ತೆ, ಬಟ್ 0.2%. ಯಾ ಇಟ್ಸ್ 0.2% ಅಷ್ಟೇ. ಬಟ್ ಅದು ತುಂಬಾ ಡೀಪ್ ಆಗಿರುತ್ತೆ. ಐ ಜಸ್ಟ್ ವಾಂಟ್ ಶೇರ್ ಇಟ್, ಅದಕ್ಕೆ ನಾನು ಹೇಳಿದ್ದು. ಥ್ಯಾಂಕ್ ಯು ಮಾಸ್ಟರ್. ಕನ್ನಡದಲ್ಲಿ ಯಾರು ಮಾಡ್ತಾ ಇಲ್ಲ ಇದನ್ನ, ಅಥವಾ ಯಾರ ಹತ್ರ ಯಾರು ಮಾಡಿಸ್ಕೊಂಡಿದ್ದೀನಿ ಅಂದ್ರೆ ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಇಂಗ್ಲಿಷ್, ಹಿಂದಿಯಲ್ಲಿ $22, $57 ಎಲ್ಲ ಚಾರ್ಜ್ ಮಾಡ್ತೀವಿ. ಸರ್ ರಾಜೇಶ್, ಹೇಳಿ ರಾಜಶ್ರೀ. ಕ್ಯಾಂಡಲ್ ಇಂದ ನಾನೇ ಕಾರ್ಡ್ ಕಟ್ಟಿಂಗ್ ಮಾಡ್ತಿದ್ನ್ರಿ. ಅದೇ ಹಾ ಈಗ ಬಿಟ್ಟಿದ್ದೀನಿ ಒಂದು ದಟ್ ಈಸ್ ಫಾರ್ ಸ್ಪೆಲ್ ವಿ ಆರ್ ಯೂಸಿಂಗ್ ಕಾರ್ಡ್ ಕಟಿಂಗ್. ಅದೂ ಒಂದು ಟೈಪ್ ಆಫ್ ಇದು. ಬಟ್ ನಿನ್ನ ಸರ್ಫೇಸ್ ಲೆವೆಲ್ಗೆ, ನಿನ್ನ 7 ಚಕ್ರಾಗೆ, ನಿಮ್ಮ ಬಾಡಿ ಲೆವೆಲ್ಗೆ ಕ್ಯಾಂಡಲ್ ಇಂದ ಮಾಡೋಕ್ಕಾಗಲ್ಲ. ಬೇರೆ ನಾನು ರಿಲೇಶನ್ಶಿಪ್ ಅಷ್ಟೇ ಇದ್ದೀನಿ. ನನ್ನ ಅದೆಲ್ಲ ತೆಗಿಬೇಕು ಎಸ್ ಎಸ್ ಎಸ್. ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ. ಹ್ಮ್ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹ್ಮ್ ಅಷ್ಟೇ. ಇದು ಏನಿದೆ ಅದು ಡೀಪ್ ಮಾಡಿಲ್ಲ. ಹ್ಮ್ ಪರ್ಟಿಕ್ಯುಲರ್ ಆಗಿ ಹ್ಮ್ ರಿಲೇಶನ್ಶಿಪ್ ಓಕೆ. ಪರ್ಸನ್ಗೆ ಅಷ್ಟೇ ಮಾಡಿದ್ದು. ಹಾ, ಅದೇ ನಾನು ಹೇಳ್ತಾ ಇರೋದು. ಸ್ಪೆಲ್ ಅಲ್ಲಿ ಪರ್ಸನ್ಗೆನೆ ನಾವು ಮಾಡಿಸೋದು ಕಾರ್ಡ್ ಕಟಿಂಗ್. ಅದನ್ನ ಇದನ್ನ ನಾನು ಮಾಡಿಸ್ತಾ ಅದನ್ನ ಇರೋದು ಮಾಡಿ ನಿಮ್ಮ ಪಾಸ್ಟ್ ಜನ್ಮಗಳಿಗೆ, ನಿಮ್ಮ ಪಾಸ್ಟ್ ಜನ್ಮಗಳಲ್ಲಿ ಆದಂತಹ ತೊಂದರೆಗಳಿಗೆ, ಬಾಡಿ ಲೆವೆಲ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನೀವು ಪಾಸ್ಟ್ ಜನ್ಮದಲ್ಲಿ ಎಷ್ಟೋ ಕೊಲೆ ಮಾಡಿ ಬಂದಿರಬಹುದು. ಅದನ್ನ ಈಗ ನೀವು ಕ್ಯಾರಿ ಮಾಡಿರ್ತೀರಾ. ಅದೇ ಇವಾಗ ನಿಮ್ಗೆ ಬಾಡಿ ಪೇನ್ ಆಗಿ ಕನ್ವರ್ಟ್ ಆಗಿರುತ್ತೆ. ಎಷ್ಟೊಂದ್ ಜನ ನೋಡಿ ಬೇಕಾದ್ರೆ ಏನು ಮಾಡಿರೋದೇ ಇಲ್ಲ, ಸುಮ್ಮನೆ ತಲೆನೋವು, ಹೊಟ್ಟೆ ನೋವು, ತಲೆನೋವು, ಹೊಟ್ಟೆ ನೋವು. ಯಾಕೆ ಅಂದ್ರೆ ಪಾಸ್ಟ್ ಅಲ್ಲಿ ಅವ್ರು ಯಾರಿಗೋ ಬುದ್ಧಿ ಹೊಡೆದು ಸಾಯಿಸಿರ್ತಾರೆ. ಪಾಸ್ಟ್ ಅಂದ್ರೆ ನಿಮ್ಗೆ 6,000 ಯೋನಿಗಳು ಅಂದ್ರೆ ಎಷ್ಟಾಯ್ತು, 65 ಕೋಟಿ ಜನ್ಮಗಳು ಅಂದ್ರೆ ಎಷ್ಟು ಮೆಮೊರೀಸ್ ಇರುತ್ತೆ. ಅದ್ರಲ್ಲಿ ಯಾರು ಕೊಲೆ ಮಾಡಿರ್ತಿರೋ, ಯಾರನ್ನ ಹೊಡೆದು ಬಂದಿರ್ತಿರೋ, ಯಾರಿಗೆ ಮೋಸ ಮಾಡಿರ್ತಿರೋ, ಅದರಿಂದ ಬಾಡಿ ಪೇನ್ಸ್ ಇರುವಂಥದ್ದು ಇವಾಗ. ಅದರಿಂದ ನಿಮಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಬೇರೆ, ಪಾಸ್ಟ್ ಲೈಫ್
ಪಾಸ್ಟ್ ಲೈಫ್ ರಿಗ್ರೆಷನ್ ಬೇರೆ, ಕಾರ್ಡ್ ಕಟಿಂಗ್ ಬೇರೆ. ಪಾಸ್ಟ್ ಲೈಫ್ ಅಲ್ಲಿ ನಿಮ್ಗೆ ಈಗ ಸದ್ಯದ ಪಾಸ್ಟ್ ಒಂದೇ ನಿಮಗೆ ಹೀಲ್ ಮಾಡ್ತೀವಿ. ಬಟ್ ಕಾರ್ಡ್ ಕಟಿಂಗ್ ಅಲ್ಲಿ ನಿಮ್ಗೆ ಚಕ್ರಾಸ್ ಲೇಯರ್ ವೈಸು ಮತ್ತೆ ನಿಮ್ಮ ಪಾಸ್ಟ್ ಲೈಫ್ ಎರಡನ್ನೂ ಹೀಲ್ ಮಾಡ್ತೀವಿ. ಎಷ್ಟೊಂದಿರುತ್ತೆ ಪಾಸ್ಟ್ ಲೈಫ್, ಅದ್ರಲ್ಲಿ ನಿಮ್ಗೆ ಯಾವುದೋ 1-2 ಚಾನಲ್ ಆಗಬಹುದು, 10 ಚಾನಲ್ ಆಗ್ಬೋದು, 7 ಚಾನಲ್ ಆಗ್ಬೋದು. ಮುಂಚೆ ನಿಮ್ಗೆಲ್ಲ ಮೆಡಿಟೇಷನ್ ಕೂತ್ಕೊಂಡ್ರೆ ಡಿಸ್ಟರ್ಬ್ ಆಗ್ತಿತ್ತು ಅಲ್ವಾ, ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ. ಆಮೇಲೆ ಅದನ್ನ ಡೆವಲಪ್ ಮಾಡ್ಕೊಂಡ್ರಿ ಅಲ್ವಾ. ಇವಾಗ ಉಸಿರಾಟ ಅಂತ ಹೇಳಿದ ತಕ್ಷಣ ನಿಮ್ಮನ್ನ ನೀವು ಅಲೈನ್ ಮಾಡ್ಕೊಂತೀರಾ ಅಲ್ವಾ ಅಟ್ಲೀಸ್ಟ್. ಆಮೇಲೆ ಏನು ಯೋಚನೆ ಮಾಡ್ತೀರಾ ಗೊತ್ತಿಲ್ಲ, ಅಟ್ಲೀಸ್ಟ್ ಆ 3 ಸೆಕೆಂಡ್ ನೀವು ನಿಮ್ಮನ್ನ ನೀವು ಉಸಿರಾಟದ ಕಡೆ ಗಮನ ಕೊಡ್ತೀರಾ, ಏನ್ ಹೇಳ್ತೀನಿ ಅದನ್ನ ಅಬ್ಸರ್ವ್ ಮಾಡ್ತೀರಾ, ಆಮೇಲೆ ಮೆಡಿಟೇಷನ್ಗೆ ಹೋಗ್ತೀರಲ್ವಾ. ನಿಮ್ ಬಾಡಿ ಇವಾಗ ಅಲೈನ್ ಆಗಿದೆ ಸಮಥಿಂಗ್ ಹೊಸದನ್ನ ಏನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಇವಾಗ ನಿಮ್ಗೆ ಈ ಎಕ್ಸ್ಪೀರಿಯನ್ಸೇ ಇಲ್ಲ ಅಂತಂದ್ರೆ ನಿಮ್ಗೆ ನಾನು ಏನೇ ಕಾರ್ಡ್ ಕಟ್ ಮಾಡಿಸಿದ್ರು, ಏನೇ ಮೆಡಿಟೇಷನ್ಗಳನ್ನ ಮಾಡಿಸಿದ್ರು ಫೀಲ್ ಆಗಲ್ಲ ನಿಮ್ ಬಾಡಿ ಮೈಂಡ್ಗೆ. ಎಸ್ ವಾಸ್ವಿ? ಗುರುಮ ಹ್ಮ್ ನಾನೊಂದ್ ಹೇಳ್ಬೇಕಿತ್ತು. ಅಂದ್ರೆ ಹ್ಮ್ ನೀವ್ ಎಂಟರ್ ಆದ್ಮೇಲೆ ನನ್ನ ಲೈಫಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂತ. ಹೇಳಿ. ಸ್ಟಾರ್ಟಿಂಗ್ ನಾನು 2020 ಅಲ್ಲೇ ನಂದು ಎಕ್ಸಾಮ್ಸ್ ಎಲ್ಲ ಮುಗಿಸ್ಕೊಂಡಿದ್ದೆ, ಹ್ಮ್ ಡಾನ್ಸ್ ಹ್ಮ್ ಮ್ಯೂಸಿಕ್ ಎಲ್ಲ. ಬಟ್ ಹ್ಮ್ ನಾನು ಅವಾಗ ಮುಗ್ಸೋಕ್ಕೂ ಮುಂಚೆನೆ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಪ್ಲಾನ್ ಹ್ಮ್ ಇಟ್ಕೊಂಡು. ಬಟ್ ಅದು ಮೂವ್ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ನನಗೆ ಒಂದು ಆಸೆ ಇತ್ತು, ನಾನು ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ಬೇಕು ಹ್ಮ್ ಸ್ಟೂಡೆಂಟ್ಸ್ ತಗೊಂಡು ಅಂತ. ಬಟ್ 2 ಇಯರ್ಸ್ 3 ಇಯರ್ಸ್ ಆದ್ರೂ ಆಗಿರ್ಲಿಲ್ಲ. ನಾನು ಹ್ಮ್ ಆಮೇಲೆ ರೀಡಿಂಗ್ಸ್ ನನ್ಗೆ ಸಿಗೋಕ್ ಶುರು ಆಯ್ತು. ಹ್ಮ್ ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಸ್ಟಲ್ಸ್ ಎಲ್ಲ ನೀವು ತೋರಿಸ್ತಾ ಇದ್ರಿ. ಹ್ಮ್ ಸೊ ಅವಾಗ ಒಂದ್ಸಲ ತಗೊಂಡ್ಬಿಡೋಣ ಅಂತ ಒಂದ್ ಮನ್ಸ್ ಮಾಡಿ ತಗೊಂಡೆ. ಫಸ್ಟ್ ಹ್ಮ್ ಗ್ರೀನ್ ಜೇಡ್ ಬ್ರೇಸ್ಲೆಟ್ ತಗೊಂಡಿದ್ದು, ಅದು ಹ್ಮ್ ಇವತ್ತಿಗೂ ಚೆನ್ನಾಗೇ ಇದೆ ಅದು. ಹ್ಮ್ ಆ, ಅದು ತಗೊಂಡ್ಮೇಲೆ ನನ್ನ ಲೈಫಲ್ಲಿ ಡೇ ಬೈ ಡೇ ಗ್ರೋತ್ ಶುರು ಆಯ್ತು. ಹ್ಮ್ ಮತ್ತೆ ತುಂಬಾ ಕ್ರಿಸ್ಟಲ್ಸ್ ತಗೊಂಡೆ. ಹ್ಮ್ ಎಲ್ಲಾನು ಇದೆ ನಿಮ್ಮ ಹತ್ರ, ನಂಗೆ ಗೊತ್ತು. ಹಾಕಿದ ತಕ್ಷಣ ಫಸ್ಟ್ ಬುಕ್ ಮಾಡೋದೇ ನೀವು ಅಲ್ಲ, ಬೇರೆಯವ್ರು ಮಾಡ್ತಾರೆ, ಬಟ್ ಅದ್ರಲ್ಲಿ ನೀವು ಒಬ್ರು. ಹೌದು ಗುರುಮ. ಆಮೇಲೆ ತಗೊಂಡು 6 ತಿಂಗಳೊಳಗೆ ನಾನು ಒಂದ್ ಪ್ರೋಗ್ರಾಮ್ ಮಾಡೇ ಬಿಟ್ಟೆ. ಹ್ಮ್ ದೆನ್ ಜಿಬು ಕಾಯಿನು ಅಷ್ಟೇ. ಹ್ಮ್ ನಾನು ಮನೆಯಲ್ಲಿ ಒಂದ್ ಕ್ಲಾಸ್ ಮಾಡ್ತಿದ್ದೆ, ಇನ್ನೊಂದ್ ಹ್ಮ್ ಬ್ರಾಂಚ್ ಶುರು ಮಾಡ್ಬೇಕಿತ್ತು. ಹ್ಮ್ ಶುರು ಮಾಡಿದ್ದೆ ಅದನ್ನ. ಹ್ಮ್ ಅದಾದ್ಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಇನ್ನೂ ಜಾಸ್ತಿ ಆಗಿರ್ಲಿಲ್ಲ. ಹ್ಮ್ ಜಿಬು ಕಾಯಿನ್ ತಗೊಂಡ ತಕ್ಷಣ ಎಷ್ಟು 6 ಮೆಂಬರ್ಸ್ ಇದ್ದಿದ್ದು 20 ಮೆಂಬರ್ಸ್ ಆಗೋಯ್ತು. ಹ್ಮ್ ಸೊ ಹಾಗೆ ಪ್ರೋಗ್ರಾಮ್, ನಾನು ಆಕ್ಚುಲಿ ಆ ಪ್ರೋಗ್ರಾಮ್ಸ್ ಎಲ್ಲ ಫಸ್ಟ್ ಪ್ರೋಗ್ರಾಮ್ದು ಇನ್ನೂ ನಿಮ್ಗೆ ಫೋಟೋಸ್ ಕಳ್ಸಿಲ್ಲ. ಹ್ಮ್ ಕಳ್ಸಿ. ಕಳಿಸ್ತೀನಿ ನಾನು ಮತ್ತೆ. ಹ್ಮ್ ಆ, ಇವಾಗ ಇವಾಗ 6ನೇ ವರ್ಷದ್ದು ವಾರ್ಷಿಕೋತ್ಸವ ಹ್ಮ್ ಮಾಡ್ಬೇಕು ನೆಕ್ಸ್ಟ್ ಇಯರ್. ವೆರಿ ಗುಡ್, ವೆರಿ ಆಲ್ ದ ಬೆಸ್ಟ್. ಇದೇ ಪ್ರೆಗ್ನೆನ್ಸಿಲೂ ತರನೇ ಕೂಡ ಮುಂದುವರಿತಾರೆ. 8 ಮಂತ್ಸ್ ವರ್ಗುನು ಕ್ಲಾಸ್ ಮಾಡಿ 8 ಮಂತ್ಸ್ ಅಲ್ಲಿ ಇರ್ಬೇಕಾದ್ರೂ. ಅವಾಗೂನು ನೀವು ಅಟೆಂಡ್ ಆಗ್ತಿದ್ರಿ ಕೆಲವೊಂದು ಮೆಡಿಟೇಷನ್ಗಳನ್ನ. ಹೌದು ಗುರುಮ, ಹ್ಮ್ ಆಗ್ತಾ ಇದ್ವಿ. ಬಟ್ ನನ್ನ ಲೈಫಲ್ಲಿ ನಾನು ನನ್ನ ಬಗ್ಗೆ ನನ್ನ ಮೇಲೆ ಆಕ್ಷನ್ ತಗೊಳಕ್ ಶುರು ಮಾಡಿದ್ದು ನೀವ್ ಎಂಟರ್ ಆದ್ಮೇಲೆನೆ. ಥ್ಯಾಂಕ್ ಯು ಸೋ ಇಲ್ಲಾಂದ್ರೆ ಮಚ್. ಎಲ್ಲರೂ ನನ್ನನ್ನ ಸುಮ್ನೆ ಅಂದ್ರೆ ಚೆನ್ನಾಗ್ ದುಡ್ಸಿದ್ರು, ಹ್ಮ್ ಪ್ರಯೋಜನ ತಗೊಂಡ್ರು, ಕೊನೆಗೆ ನೀನ್ ಏನ್ ಮಾಡ್ದೆ, ನೀ ಏನು ಮಾಡಿಲ್ಲ ಹ್ಮ್ ಅನ್ಬಿಟ್ಟು ಕಳ್ಸಿ. ಹ್ಮ್ ಸೊ ಬಟ್ ಇವತ್ತು ನಾನು ಅದೆಲ್ಲದ್ನು ಕ್ಷಮಿಸಿ, ಹ್ಮ್ ಅದೆಲ್ಲದ್ನು ಲೆಟ್ ಗೋ ಮಾಡಿ ತುಂಬಾ ಖುಷಿಯಾಗಿ ಯಾರು ಏನೇ ಮಾಡಿದ್ರು ನಾನ್ ಆರಾಮಾಗಿರ್ತೀನಿ, ಹ್ಮ್ ಸಂತೋಷವಾಗಿರ್ತೀನಿ. ಇದೆಲ್ಲ ಆಗಿದ್ ನಿಮ್ಮಿಂದನೇ ಗುರುಮ. ಅಂಡ್ ಇವನ್ ಇನ್ನು ವರ್ಕಿಂಗ್, ಹೇಳೋದಕ್ಕೆ ಅದಕ್ಕಿನ್ನ ನೀವು time ಇನ್ನೂ ಮೋರ್ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಬಟ್ ಅದಕ್ಕೆ ನಾವ್ ಏನಂತ ಹೆಸರು ಕೊಡ್ತೀವಿ, ನಾನು ನೋಡ್ಕೊಂತಿದ್ದೀನಿ ಅನ್ನೋ ಹೆಸರು ಕೊಡ್ತೀವಿ ಅಷ್ಟೇ. ಬಟ್ ಆಕ್ಚುಲಿ ಹ್ಮ್ ನಾವು ಮುಂಚೆಕ್ಕಿಂತ ಜಾಸ್ತಿ ವರ್ಕ್ ಮಾಡ್ತಾ ಇರ್ತೀವಿ. ಹ್ಮ್ ಬಟ್ ಇವಾಗ ಹೆಂಗಿದೀನಿ ಅಂದ್ರೆ, ನಂಗೆ ನೋಸ್ತವ್ರಿಗೂ ಕೂಡ ನಾನು ಹ್ಮ್ ನಿಮ್ ಹತ್ರ ತುಂಬಾ ಒಂದಷ್ಟು ಕ್ರಿಸ್ಟಲ್ಸ್ ತಗೊಳ್ತಿದ್ದೀನಿ, ಅದಷ್ಟು ಬೇಕು ಹ್ಮ್ ಇಷ್ಟು ಬೇಕು ಅಂತ ಅವ್ರಿಗೆಲ್ಲ ಗಿಫ್ಟ್ ಮಾಡ್ತಾ ಇರ್ತೀನಿ, ಅವ್ರಿಗೂ ಹ್ಮ್ ಒಳ್ಳೇದಾಗ್ಲಿ. ಹ್ಮ್ ಹ್ಮ್ ಅಷ್ಟು ಮಟ್ಟಿಗೆ ನಾನು ಹೀಲ್ ಆಗಿದ್ದೀನಿ ಅಂದ್ರೆ ನನ್ಗೆ ಪ್ರೌಡ್ ಫೀಲ್ ಆಗುತ್ತೆ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಲೈಫ್ ಮಚ್ ಟೈಮ್ ಫಾರ್ ಗ್ರಾಟಿಟ್ಯೂಡ್ ಶೇರಿಂಗ್. ಮಾಮ್. ಥ್ಯಾಂಕ್ ಯು ಗುರುಮ. ಗ್ರಾಟಿಟ್ಯೂಡ್. ಥ್ಯಾಂಕ್ ಯು. ಎಸ್ ರಾಜಶ್ರೀ? ಸರ್ ನಾನು ಆಕ್ಚುಲಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ, ಹ್ಮ್ ಮೆಡಿಟೇಷನ್ ಚಿಕ್ಕ ಮಾಡ್ತಾ ಇದ್ದೀನಿ. ಹ್ಮ್ ಆದ್ರೆ ನನ್ನಲ್ಲಿ ಎರಡು ಇನ್ನೂ ಬದಲಾವಣೆ ಆಗಿಲ್ಲ ಮಾಸ್ಟರ್. ಏನಂದ್ರೆ ಬೇಗ ಟ್ರಿಗರ್ ಆಗ್ತಾ ಇದ್ದೀನಿ, ಜಗಳಕ್ಕೆ ಬರ್ತಾ ಇದ್ದೀನಿ. ಹ್ಮ್ ಅವ್ರ ಅಂದ್ರಲ್ಲ, ಒಬ್ರು ಮೇಡಮ್ ಅಂದ್ರು, ಏನೋ ಹ್ಮ್ ಜಗಳ ಆದ್ರೂ ಅದನ್ನ ನಾನು ಪಾಸಿಟಿವ್ ಇಲ್ಲ, ನಾನು ಅದಕ್ಕಿಂತ ಅಗ್ರೆಷನ್ ಆಗಿ ಸಿಟ್ಟಲ್ಲಿ ಬರ್ತಾ ಇದೆ. ನಾನು ಇನ್ನ ಏನ್ ಮಾಡ್ಬೇಕು ಅಂತ ಅಂದ್ರೆ, ಏನಾದ್ರು ಪಾಸ್ಟ್ ಲೈಫ್ ಇದೆಯಾ, ಅಥವಾ ನನ್ನ ಮೈಂಡ್ ಅಲ್ಲಿ ಇನ್ನೂ ಅದು ಕೆಲವೊಂದು ವಿಚಾರ ಹಂಗ ಕುಂತಿದ್ಯಾ ಕೋಪ, ಗೊತ್ತಾಗ್ತಿಲ್ಲ. ಕೋಪ, ಸಿಟ್ಟು ವಿನೋದ ಮೇಡಮು, ಸತ್ಯನಾರಾಯಣ ಸರ್ ಅವರೆಲ್ಲ ನೋಡಿ ಕಲಿಬೇಕು. ಅವ್ರ ಕೋಪ ಮುಂದೆ ನಿಮ್ ಕೋಪ ಯಾವ ಲೆಕ್ಕನೋ ಸರ್.
ಅಲ್ವಾ ಮೇಡಮ್? ಅಂದ್ರೆ ಸತ್ಯನಾರಾಯಣ ನಾ ಸರ್ ಏನಾದ್ರು ಹೋದ್ರ ಇನ್ನು ಇದ್ದಾರ? ಅವ್ರ ಮುಂದೆ ನಿಮ್ ಕೋಪ ಏನೂ ಅಲ್ಲ ರಾಜಶ್ರೀ. ಹೌದಾ, ಆದ್ರೆ ನಮ್ಗೆ ಇನ್ನೂ ಪಾಸ್ಟ್ ಲೈಫ್ ರಿಗ್ರೆಷನ್ ಅಂತಾರೆ. ಆಮೇಲೆ ಇದೊಂದೇ ಪಾಸ್ಟ್ ಲೈಫ್ ಒಂದೇ ಅಲ್ಲ, ಬಿಕಾಸ್ ಪ್ರೆಸೆಂಟ್ ಅಲ್ಲೇ ನೀವು ಎಷ್ಟೊಂದ್ ಜನ ಇನ್ನ ಕ್ಷಮಿಸಿಲ್ಲ. ಪ್ರೆಸೆಂಟ್ ಅದಕ್ಕೆ ಅಲ್ಲೇ ನೀವು, ನಾನು ಇದನ್ನ ತುಂಬಾ ಸತಿ ಹೇಳಿದೀನಿ, ಮ್ಯಾಸ್ಕ್ಲನ್ ನಮ್ಮಲ್ಲಿ ಆಕ್ಟಿವ್ ಆದಾಗ ಎಲ್ಲಾ ಟೈಮು ಡಿಫೆಂಡಿಂಗ್ ಆಗಿನೇ ನಾವು ನಮ್ಮನ್ನ ತೋರ್ಸ್ಕೊತೀವಿ. ವಿನ್ ವಿನ್ ಸಿಚುವೇಶನ್ ನಾನೇ ವಿನ್ ಆಗ್ಬೇಕು ಅನ್ನೋದು ಬರುತ್ತೆ. ಅದು ನಾನ್ ಸರಿ, ನಾನೇ ವಿನ್ ಆಗ್ಬೇಕು. ಇಟ್ಸ್ ನಾಟ್ ದಟ್ ನಾನು ಸರಿ ಇದ್ದೀನಿ ಅದಕ್ಕೆ ಯಾವಾಗ್ಲೂ ನಾನೇ ವಿನ್ ಆಗ್ಬೇಕು ಅಂತಲ್ಲ, ಅಥವಾ ಅವ್ರ ಉತ್ತರ ಕೊಟ್ಟಿದ್ದಕ್ಕೆ ನಾನು ಪ್ರತಿ ಉತ್ತರ ಕೊಡ್ಲೇಬೇಕು ಅನ್ನೋದು ಅಲ್ಲ. ಇದು ಯಾಕೆ ಟ್ರಿಗರ್ ಆಗುತ್ತೆ ಅಂದ್ರೆ ಬಿಕಾಸ್ ಮಾಸ್ಕ್ಲನ್ ಇಸ್ ಓವರ್ ಆಕ್ಟಿವ್. ಬೇಜಾರಾಗ್ಬಿಡಿ, ಕೆಲವೊಬ್ರು ಇಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಇದ್ದೀರಾ, ಬಟ್ ಸ್ಟಿಲ್ ಯಾವುದೋ ಒಂದು ಡ್ರೆಸ್ ಹಾಕೊಂಡಾಗ ನನಗೆ ವೇಲಿಂದ ಮೈ ಮುಚ್ಕೋಬೇಕು ಅನಿಸ್ತಾ ಇದೆ, ನನಗೆ ಮೇಲೊಂದು ಜಾಕೆಟ್ ಹಾಕೋಬೇಕು ಅನಿಸ್ತಾ ಇದೆ, ಇನ್ಕಂಫರ್ಟಬಲ್ ಅನಿಸ್ತಾ ಇದೆ, ಸೀರೆ ಉಟ್ಕೊಂಡ್ರು ಸೊಂಟ ಕಾಣ್ತಿದ್ರೆ ಏನೋ ಅನ್ಕಂಫರ್ಟಬಲ್ ಅನಿಸ್ತಿದೆ, ಯು ಆರ್ ನಾಟ್ ಫೆಮಿನೈನ್, ಯು ಆರ್ ಮಾಸ್ಕ್ಲನ್. ಅಂಡ್ ಎವ್ರಿ ಟೈಮ್ ಕಂಫರ್ಟ್ ಡ್ರೆಸ್ಸೇ ಬೇಕು ಅನ್ನೋದ್ರೆ ದಟ್ ಈಸ್ ಮಾಸ್ಕ್ಲನ್. ಹಂಗಾಗಿನೇ ಟ್ರಿಗರ್ ಆಗೋದು. ಸೊ ಏನ್ ಬಿ ಮಾಡ್ಬೇಕು ಮೇಡಮ್? ಫೆಮಿನೈನ್, ಬಿ ಫೆಮಿನೈನ್. ಬ್ಯೂಟಿ ಪಾರ್ಲರ್ಗೆ ಹೋಗ್ರಿ. ಬ್ಯೂಟಿ ಪಾರ್ಲರ್ಗೆ ಹೋಗಿ ಬರೀ ಐಬ್ರೋಸ್ ಹೇರ್ ಕಟ್ ಅಷ್ಟೇ ಅಲ್ಲ, ಚೆನ್ನಾಗಿ ನಿಮ್ಮನ್ನ ನೀವು ಪ್ಯಾಂಪರ್ ಮಾಡ್ಕೊಳ್ಳಿ. ಆಮೇಲೆ ಆಫೀಸಿಗೆ ಯಾವಾಗ ಸೀರೆ ಉಟ್ಕೊಂಡು ಹೋಗಿ. ಸೀರೆ ಉಟ್ಕೊಂಡು ಹೋದ್ರೆ ಅಷ್ಟೇ ಮೇಡಮ್ ಕಾಂಪ್ಲಿಮೆಂಟ್. ಡ್ರೆಸ್ ಇದ್ರೆ ಮುಗ್ದೋಯ್ತು. ಡ್ರೆಸ್ ಇದ್ರೆ ಕಂಫರ್ಟೇಬಲ್, ಸೀರೆ ಇತ್ತಂದ್ರೆ ನನಗೆ ಕೆಲಸದಲ್ಲಿ ಮಗ್ನ ಆಗೋದಿಲ್ಲ, ನನ್ ಮೇಲೆ ನಾನೇ ಕಾನ್ಸಂಟ್ರೇಷನ್ ಕೊಡ್ಬೇಕು. ದಿಸ್ ಈಸ್ ಹೌ ವಾಟ್ ಐ ಆಮ್ ಟೆಲ್ಲಿಂಗ್ ನಿಮಗೆ. ಈ ಸತಿನೇ ಸಾರಿ ಉಟ್ಕೊಂಡಿಲ್ಲ ನಾನು, ಇಲ್ಲ ಅಂದ್ರೆ ಎಲ್ಲಾ ಕ್ಲಾಸಲ್ಲೂ ಸಾರಿ ಉಟ್ಕೊಂಡಿರ್ತೀನಿ. ಕೇಳ್ರಿ, ನಾನು ನೆನ್ನೆ ಆ ಕ್ಲಾಸಲ್ಲೂ ಆಸನ ಮಾಡಿ ತೋರಿಸಿದ್ದೀನಿ, ನಾನು ಯೋಗಾಸನ ಮಾಡಿ ಆ ಡ್ರೆಸ್ ಮನೇಲಿ ಅಲ್ಲೂ ಬಂದ್ ತೋರಿಸಿದ್ದೀನಿ. ಕರೆಕ್ಟ್ ಮಾಸ್ಟರ್ ಮಾತಾಡಿದ್ವಿ ನಾವು, ಅಷ್ಟು ಇದ್ರಲ್ಲಿ ಹೆಂಗ್ ತೋರಿಸಿದ್ರು ಅಂತ ಹ್ಮ್ ಕರೆಕ್ಟ್ ಆಗಿ. ಸೀರೆ ಇದ್ದಿದ್ರು ತೋರಿಸ್ತಾ ಇದ್ದೆ ನಾನು. ಅಂದ್ರೆ ಯಾವ್ದು ನೀನ್ ಕಂಫರ್ಟ್ ಇಲ್ಲ ಅಂತ ಅನ್ಕೊಂಡಿದ್ಯೋ ನೀನ್ ಅದನ್ನ ಹಾಕೊಂಡು ವೇರ್ ಮಾಡಿ ಇದನ್ನ ಮಾಡಿಲ್ಲ ನೀನು, ಅದಕ್ಕೆ ಹಂಗ ಅನ್ಸುತ್ತೆ. ಒಳ್ಳೆ ಒಳ್ಳೆ ಕಾಟನ್, ಮಲ್ಮಲ್ ಕಾಟನ್ ಎಲ್ಲ ಬರ್ತಾವಲ್ಲ, ಅದನ್ನ ಉಟ್ಕೊಂಡು ರೂಢಿ ಮಾಡ್ಕೊಳ್ಳಿ. ಎಂಜಾಯ್ ಮಾಸ್ಕುಲನ್, ಸಾರಿ ಎಂಜಾಯ್ ಫೆಮಿನೈನ್. ನಾವು ಫೆಮಿನೈನ್ ತಾನೇ, ನಮ್ಮ ಕರ್ವ್ಸು, ನಮ್ಮ ಶೇಪು, ನಮ್ಮ ಇದು ಎಲ್ಲ ನಮಗೆ ವರ, ನಮಗೆ ಸಿಕ್ಕಿರೋದು. ನೀವು ಯಾವಾಗಲೂ ಕಂಫರ್ಟ್ ಆಗಿ ಹಾಕೋಬೇಕು, ನನ್ನ ವಿರುದ್ಧ ಯಾರು ಮಾತಾಡಬಾರ್ದು, ನನ್ನ ಬೇಜಾರಾಗ್ಬೇಡಿ, ನಾನು ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಅಂತ ಕ್ವಶನ್ ಮಾಡ್ತಾರೆ ಅಂತ ನೀವು ಅದನ್ನೆಲ್ಲ ಇದನ್ನ ಮಾಡ್ಕೊಂಡು ಬದುಕಕ್ಕಾಗತ್ತಾ? ಕೆಲವೊಬ್ರನ್ನ ನಾನು ನೋಡಿ, ನಮ್ಮ ಸ್ಟೂಡೆಂಟ್ಸ್ ಮುಂಚೆ ಎಲ್ಲ ಚೂಡಿದಾರ್ ಹಾಕೊಂಡ್ ಬರೋರು, ಇವಾಗ ಜೀನ್ಸ್ ಹಾಕೋ ಬರ್ತಾರೆ. ಸೊ ದಟ್ ಇಸ್ ಕಾನ್ಫಿಡೆನ್ಸ್. ವಯಸ್ಸು, ಡ್ರೆಸ್ಸಿಂಗ್ ಅದು ಬೇರೆ, ನಿನಗೆ ಕಂಫರ್ಟ್ ಆಗಿ ನೀನು ಪ್ರೆಸೆಂಟಬಲ್ ಇದೆಯಾ ಅದು ಇಂಪಾರ್ಟೆಂಟ್. ಸೊ ನೀನು ಫೆಮಿನೈನ್, ನೀನು ಹೀಲ್ ಮಾಡ್ಕೋಬೇಕು. ಯು ಆರ್ ಮೋರ್ ಇಂಟು ಮಾಸ್ಕ್ಲನ್. ನೀನು ಕೆಲಸ ಕೊಟ್ರೆ ಮಾಡ್ತೀಯಾ, ಟಾರ್ಗೆಟ್ ರೀಚ್ ಮಾಡ್ತೀಯಾ, ನೀನು ಕಾಡಲ್ಲಿ ಬಿಟ್ಟು ಬಂದ್ರು ಹೆಂಗೋ ಆಚೆ ಬರ್ತೀಯಾ, ನಿನ್ ದುಡ್ಡಿಲ್ಲ ಅಂದ್ರೂ ಬದುಕು ತೋರಿಸ್ತೀಯಾ, ಆಮೇಲೆ ಇಂಥ ಕ್ರಿಟಿಕಲ್ ಸಿಚುವೇಶನ್ ಇದ್ರೂ ಅದರಿಂದ ಆಚೆ ಬರ್ತೀಯಾ. ಅದೆಲ್ಲ ಇದೆ ಬಿಕಾಸ್ ಆಫ್ ಮಾಸ್ಕ್ಲನ್. ಬಿಕಾಸ್ ಸೋ ಮೆನಿ ಪ್ರಾಬ್ಲಮ್ಸ್ ನೀನು ಒಬ್ಳೆ ಹೋರಾಟ ಮಾಡಿದ್ಯಾ, ಮೆಂಟಲಿ, ಫಿಸಿಕಲಿ. ಹಂಗಾಗಿ ನೀನಲ್ಲಿ ಮೋರ್ ಮಾಸ್ಕ್ಲನ್ ಆಕ್ಟಿವೇಟೆಡ್. ಅದಕ್ಕೇನೆ ಟೈಮ್ ಅದಕ್ಕೆ ಆಗ್ತಾ ನಾನು ಇದೆ ನಿಮ್ಗೆ. ಜಾಸ್ತಿ ಮಾತಾಡ್ತೇನೆ ಅವ್ರ ಜೊತೆ. ಅವ್ರು ಎಷ್ಟ್ ಮಾತಾಡ್ತಾರ, ನಾ ಅದಕ್ಕಿಂತ 4 ಪಟ್ಟು ಮಾತಾಡ್ತೇನೆ ಅವ್ರ ಜೊತೆ. ಹಾ ಹ್ಮ್. ಹೌದು, ಮಾಸ್ಕ್ಲನ್ ಫೆಮಿನೈನ್ ಎನರ್ಜಿಗೆ ಇನ್ನೇನಂಗೆ ಹೌಲೈಟ್ ಯೂಸ್ ಮಾಡ್ಬೇಕು ಆಕ್ಚುಲಿ. ಹೌಲೈಟ್ ವೈಟ್ ನಾನು ಕಲರ್ ಬರುತ್ತಲ್ಲ ತೋರಿಸ್ತೀನಿ. ಮಸ್ತ್. ಹಾ, ವೈಟ್ ಕಲರ್ ಬರುತ್ತೆ. ಇದೆ ಮಸ್ತ್ ಇದೆ ಹಾ, ಲೈಟ್. ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡಿ. ಲೆಫ್ಟ್ ಹ್ಯಾಂಡ್ ಮಾಸ್ಟರ್. ಹಾ, ಹೌಲೈಟ್ ರೈಟ್ ಲೆಫ್ಟ್ ಯಾವ್ದಕ್ಕಾದ್ರೂ ಹಾಕೋ. ಎಸ್. ತೋರಿಸ್ತಾ ಇದಾರೆ ನೋಡಿ ಇಲ್ಲಿ ವಾಸ್ವಿ, ವೈಟ್ ಕಲರ್. ಹಾ, ಹೌಲೈಟ್ ನಾನು ಯಾವುದೋ ಇದಕ್ಕೆ ಗಿಫ್ಟ್ ಕೊಟ್ಟಿದ್ದೆ ಅನ್ಸುತ್ತೆ ಎಷ್ಟೊಂದು ಜನಕ್ಕೆ. ಇದು ನೀವು ಮುಂಚೆ ಕ್ರಿಸ್ಟಲ್ ಸೇಲ್ ಹಾಕ್ತಿದ್ರಿ ಗುರುಮ, ಇದ್ರಲ್ಲಿ ಲೈಫ್. ಇದರಲ್ಲಿ ನಿಯಮ ಕ್ರಿಸ್ಟಲ್ಸ್ ಅಲ್ಲಿ ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಮಾಡಿ ಮಾಸ್ಟರ್. ಅದ್ರಲ್ಲಿ ಹೆಂಗ್ ನಾವ್ ತಗೊಂಡ್ ಮಾಡ್ಬೇಕು ಅನ್ನೋದೇ ಕನ್ಫ್ಯೂಸ್ ಇದೆ ನನಗೆ. ಹಾ, ಲೈವ್ ಅಲ್ಲಿ ಏನ್ ಗೊತ್ತಾ, ನಾವು ಹೇಳ್ತೀವಿ ಅದರಲ್ಲಿ ಎಕ್ಸಾಂಪಲ್ ಕ್ರಿಸ್ಟಲ್ ABC ಅಂತ ತೋರಿಸಿದ್ರೆ ಪ್ರೈಸ್ ಬಂದ್ಬಿಟ್ಟು 100 ಅಂತ ಹೇಳಿರ್ತೀನಿ ಅಂತ ಇಟ್ಕೊಳ್ಳಿ. A100, B100 ಆ ತರ ಪಿಕ್ ಮಾಡಬೇಕು. ಅದೆಲ್ಲ ಸೇಲ್ ಆದ್ಮೇಲೆ
ನೀವೇನ್ ಪಿಕ್ ಮಾಡಿರ್ತೀರಲ್ಲ A100 B ಅದನ್ನೆಲ್ಲ ಮೆಸೇಜ್ ನಾವೇ ಕಳಿಸ್ತೀವಿ. ಅದಕ್ಕೆ ಪೇ ಮಾಡಿ ಅಡ್ರೆಸ್ ಕಳಿಸಿದ್ರೆ ಶಿಪ್ ಮಾಡ್ತೀವಿ ಅಷ್ಟೇ. ಇಲ್ಲ ಲೈವ್ ಆದ್ಮೇಲೂ ನಮ್ಗೆ ಇದು ಇಷ್ಟ ಆಯ್ತು ಅದಿಷ್ಟ ಆಯ್ತು ಪ್ರೈಸಿಂಗ್ ಇದು ರೆಕಾರ್ಡಿಂಗ್ ಎಲ್ಲ ಅದರಲ್ಲೇ 1 ದಿನನೋ 2 ದಿನನೋ ಅದರಲ್ಲೇ ಇರುತ್ತೆ. ಆಮೇಲೆ ವಾಚ್ ಮಾಡಿನೂ ತಗೋಬಹುದು. ನಾನು ಸರ್ ಟ್ರೈ ಮಾಡಿದ್ದೆ ಅಷ್ಟರಲ್ಲ ನನಗೆ ಅದ್ರ ಬಗ್ಗೆ ನಾಲೆಜ್ ಇರ್ಲಿಲ್ಲ, ಅಂದ್ರೆ ಮೊಬೈಲ್ ಬಗ್ಗೆ ಅಷ್ಟಾಗಿ. ಹ್ಮ್ ಹಿಂಗಾಗಿ ರೀಚ್ ಆಗ್ತಿರ್ಲಿಲ್ಲ ನಾನು. ಓಕೆ, ನೋ ಪ್ರಾಬ್ಲಮ್. ಮತ್ತೆ ಕಲಿಯೋಣ, ಮತ್ತೆ ಅಳವಡಿಸ್ಕೊಳ್ಳೋಣ. ಸತ್ಯನಾರಾಯಣ ಸರ್ ಹೋಗಿದ್ರು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಇವಾಗ ಮತ್ತೆ ಬಂದ್ರು. ಅವರು ರಾಜಶ್ರೀ ಅವ್ರು ಹೇಳ್ತಾ ಇದ್ರು ನಂಗೆ ಕೋಪ ಜಾಸ್ತಿ ಏನ್ ಮಾಡ್ಬೇಕು ಅಂತ. ಅದಕ್ಕೆ ನಾನು ಅಂದೆ ಇಲ್ಲಿ ವಿನೋದ ಮೇಡಮ್ ಸತ್ಯನಾರಾಯಣ ಸರ್ ಮುಂದೆ ಯಾವ ಕೋಪನೂ ಇಲ್ಲ, ಅವ್ರ ಮೀರ್ಸಕ್ಕೆ ಸಾಧ್ಯನೇ ಇಲ್ಲ ನಿಮ್ಮಿಂದ ಅಂತ ಹೇಳ್ತಾ ಇದ್ವಿ. ಮ್ಯಾಮ್ ನಾವು ಸತ್ಯನಾರಾಯಣ್ ಸರ್ ಕೋಪ ನೋಡೇ ಇಲ್ರಿ. ಮತ್ ನಾನೇನ್ ನೋಡಿದೀನಿ ಅಂತ ತಿಳ್ಕೊಂಡಿ ಅವ್ವ? ನಾನು ನೋಡಿಲ್ಲ, ಬಟ್ ಐ ಕ್ಯಾನ್ ಸೆನ್ಸ್, ಐ ಕ್ಯಾನ್ ಫೀಲ್. ಯಶೋದ ಹೇಳಿ. ಮ್ಯಾಮ್ ಮೊನ್ನೆ ಹೀಲಿಂಗ್ ಮಾಡಿಸಿದ್ರಲ್ಲ ಕ್ಲಾಸ್ ಅಲ್ಲಿ, ಮಾಡುವಾಗ ಹೆಂಗ್ ಆಗ್ತಿತ್ತಲ್ಲ, ಮತ್ತೆ ನನ್ ಮಗ್ಳಿಗೆ ಹೇಳಿದಾರೆ ಕನೆಕ್ಟ್ ಆಗ್ತಿದ್ದು, ಹಂಗಂದ್ರೆ ಏನು? ಬಿಕಾಸ್ 7 ಚಕ್ರ ಯಾಕೆ ನಾವಲ್ಲಿ ಹೀಲ್ ಮಾಡ್ತಾ ಇದ್ವಿ, ಬೇರೆ ಮಾಸ್ಟರ್ಸ್ ಇದ್ರು ಅಲ್ಲಿ. 7 ಚಕ್ರ ರೇಖಿ ಹೀಲಿಂಗ್ ಇಂದ ನಿಮ್ಮ 7 ಚಕ್ರಾಸ್ನ ಹೀಲ್ ಮಾಡ್ತಾ ಇದ್ರು. ಹಂಗಾಗಿ ನಿಮ್ಮ ಚಕ್ರದಲ್ಲಿ ಸೆನ್ಸ್ ಆಗ್ತಾ ಇತ್ತು. ಅಂದ್ರೆ ಕೆಲವ್ರು ಹಿಂಗ್ ಆಡ್ತಾ ಇದ್ರಿ, ಕೆಲವ್ರು ಹಿಂಗ್ ಆಡ್ತಾ ಇದ್ರಿ, ಕೆಲವ್ರು ಹಿಂಗ್ ಆಡ್ತಾ ಇದ್ರಿ. ನಿಮ್ ಚಕ್ರಾಸ್ ಹೆಂಗ್ ಮೂವ್ ಆಗುತ್ತೋ ಆತರ ನೀವು ಮೂವ್ ಆಗ್ತಾ ಇತ್ತು. ಎಲ್ಲರದು ಆಗ್ತಾ ಇತ್ತು, ಎಲ್ಲರದು ಆಗ್ತಾ ಇತ್ತು. ಅದೇ ಮಗ್ಳು ಕನೆಕ್ಟ್ ಆಗ್ತಾ ಇದ್ಲು ಅಂತ ಹೇಳಿದ್ರಲ್ಲ, ಅವಳು ಶೇಕ್ ಆಗ್ತಾ ಕನೆಕ್ಟ್ ಇದ್ಲು. ಆಗುದಂದ್ರೆ ಅವಳು ಹಿಂಗೆ ಶೇಕ್ ಆಗ್ತಿದ್ಲು. ಎಲ್ಲರೂ ಕನೆಕ್ಟ್ ಆಗ್ತಾರೆ. 7 ಚಕ್ರ ಹೀಲ್ ಮಾಡ್ಬೇಕಾದ್ರೆ ಸೆನ್ಸ್ ಆಗುತ್ತೆ ಬಾಡಿಯಲ್ಲಿ. ಅದೇ ಇನ್ನೊಬ್ರು ಮಗಳನ್ನ ಕರ್ಕೊಂಡ್ ಬಂದಿದ್ರಲ್ಲ, ಅವಳು ಕಣ್ಣು ಮುಚ್ಚಿಲ್ಲ, ಮೆಡಿಟೇಷನ್ ಮಾಡ್ಲಿಲ್ಲ, ಸುಮ್ನೆ ಕೂತಿದ್ಲು, ಕನೆಕ್ಟ್ ಆಗಿಲ್ಲ. ಅದನ್ನ ಹೇಳಿದ್ ನಾನು. ಇವಳು ಚಿಕ್ಕವಳಿದ್ರು ಅವಳು ಪಾಡಗವಳು ಮೆಡಿಟೇಷನ್ ನಾವ್ ಏನ್ ಹೇಳಿದ್ವು ಅದನ್ನ ಮಾಡ್ತಾ ಇದ್ಲು ಅಂತ ಹೇಳಿದ್ದು. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್, ಆಲ್ ದ ಬೆಸ್ಟ್. ಇನ್ನೊಂದ್ಸತಿ ಡ್ರಾಯಿಂಗ್ ಬರೆಯಂಗಿದ್ರೆ ಬರೀ. ಥ್ಯಾಂಕ್ ಯು. Thank you, ma'am. Thank you so much. Thank you, Guru. ಏನು? I can't find the Wi-Fi network. I might want to check the Wi-Fi. ಯಾರೋ ಏನೋ ಅಂದ್ರಿ. Thank you, ma'am. ಥ್ಯಾಂಕ್ ಯು. Bye, good night. Thank you, ma'am. Good night. Bye, Thank you, ma'am. Putani. Bye. Thank you, Guru. I can't find the Wi-Fi network. You might want to check the Wi-Fi.